ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ajay.jdev ಚಾನಲ್. ಇವತ್ತೇನು ಮಾಡ್ತಾ ಇದ್ದೀವಪ್ಪ ಅಂದರೆ, ಟ್ರೆಂಡಿಂಗಲ್ಲಿರೋ ಟಾಪಿಕ್ ಬಂದು ವೈಬ್ ಕೋಡಿಂಗ್ ಅಂತ. ಇದ್ರ ಬಗ್ಗೆ ನಾವು ಏನು ಮಾಡೋಣ, ಡೀಟೇಲಾಗಿ ಏನಂತ ತಿಳ್ಕೊತ ಬರೋಣ. ಫಸ್ಟು ವೈಬ್ ಕೋಡಿಂಗ್ ಅಂದರೆ ಏನು ಅಂತ ನೋಡೋಣ. ವೈಬ್ ಕೋಡಿಂಗ್ ಅಂದರೆ ಎ ಐ ಜೊತೆ ಮಾತಾಡಿ ನಾವೊಂದು ಸಾಫ್ಟ್ವೇರ್ನ ಅಥವಾ ಏನೋ ಒಂದು ಟೆಕ್ನ ಬಿಲ್ಡ್ ಮಾಡ್ತೀವಿ. ಲೈಕ್ ಅಂದರೆ ನಿಮ್ಗೇನೋ ಐಡಿಯಾ ಬರುತ್ತೆ, ಅದನ್ನೇನು ಮಾಡ್ತೀರಾ, ನೀವು ಎ ಐ ಜೊತೆ ಮಾತಾಡ್ತೀರಾ, ಕಮ್ಯುನಿಕೇಟ್ ಮಾಡ್ತೀರಾ. ಆಮೇಲೆ ಅದೇನು ಹೇಳುತ್ತೆ, ಒಂದಿಷ್ಟು ಸಜೆಷನ್ಸ್ ಎಲ್ಲ ಕೊಡುತ್ತೆ. ಆಮೇಲೆ ಏನು ಮಾಡ್ತೀರಾ, ಸಜೆಷನ್ಸ್ನ ತಗೊಂಡು ಐಡಿಯಾನ ಪ್ಲ್ಯಾನ್ನ ಬಿಲ್ಡ್ ಮಾಡ್ತೀರಾ. ಪ್ಲ್ಯಾನ್ ಬಿಲ್ಡ್ ಮಾಡಿದ ಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದು ನೀವು ಕೋಡಿಂಗ್ನ ಸ್ಟಾರ್ಟ್ ಮಾಡ್ತೀರಾ. ನೀವಿಲ್ಲೇನು ವಿತೌಟ್ ಎನಿ ಕೋಡಿಂಗ್ ನಾಲೆಜು ಒಂದು ವೆಬ್ಸೈಟ್ನ ಸಾಫ್ಟ್ವೇರ್ನು ರೆಡಿ ಮಾಡ್ತೀರಾ ಯೂಸಿಂಗ್ ಎ ಐ. ಇದನ್ನೇನಂತಾರೆ, ವೈಬ್ ಕೋಡಿಂಗ್ ಅಂತ ಕರಿತಾರೆ. ಆಮೇಲೆ ಇದರಿಂದ ಏನು ಮಾಡ್ತೀವಿ, ಒಂದು ವರ್ಕಿಂಗ್ ಸಾಫ್ಟ್ವೇರ್ನ ರೆಡಿ ಮಾಡ್ತೀವಿ. ಎ ಐ ಕೋಡ್ ಬರೆಯೋದನ್ನು ಅಂದರೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅಂತ ಅಲ್ಲ. ಇದೊಂದು ಜಸ್ಟ್ ನಮ್ಮ ಪ್ರೊಡಕ್ಟಿವಿಟಿನ ಜಾಸ್ತಿ ಮಾಡ್ಬೋದು ಅಂತ ಹೇಳ್ತೀನಿ. ಏನು ಸಿಂಪಲ್ ವೈಬ್ ಕೋಡಿಂಗ್ ಅಂದ್ರೇನು, ನಿಮ್ಗೇನು ಇಂಗ್ಲೀಷ್ನಲ್ಲಿ ನಾಲೆಜ್ ಇರುತ್ತೆ ಅದನ್ನು ಏನು ಮಾಡ್ತೀರಾ, ಐಡಿಯಾ ಏನೋ ಬರುತ್ತೆ ಅದನ್ನು ಏನು ಮಾಡ್ತೀರಾ, ಕನ್ವರ್ಟ್ ಮಾಡಿ ಪ್ರಾಂಪ್ಟ್ ಥರ ಬರೆದು ಎ ಐ ಕೊಡ್ತೀರಾ. ಅದೇನು ಮಾಡುತ್ತೆ, ಅನಲೈಸ್ ಮಾಡಿ ಥಿಂಕ್ ಮಾಡಿ ಯಾವ ಥರ ಮಾಡ್ಬೋದು ಏನಂತ ಐಡಿಯಾ ಕೊಡುತ್ತೆ. ಆ ಐಡಿಯಾನ ತಗೊಂಡೋಗಿ ಮತ್ತೆ ನಿಮ್ಮ ಎ ಐ ಕೋಡಿಂಗ್ ಏಜೆನ್ಸಿಗೆ ಕೊಟ್ಟಾಗ ಅದೇನು ಮಾಡುತ್ತೆ, ಕೋಡ್ನ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ ವರ್ಕಿಂಗ್ ಸ್ಟಾರ್ಟ್ ಮಾಡಿ ನಿಮ್ಗೆ ಲಾಸ್ಟಿಗೆ ಒಂದು ಫೈನಲ್ ವರ್ಕಿಂಗ್ ಔಟ್ಪುಟ್ನ ನಿಮಗೆ ತೋರಿಸುತ್ತೆ. ನೆಕ್ಸ್ಟು ಐಡಿಯಾ ಯಾವ ಥರ ಇದು ಮಾಡೋದು ಅಂತ ನೋಡೋಣ. ಈಗೇನು ಒಬ್ಬ ಯೂಸರ್ ಹೇಳ್ತಾನೆ, ನನಗೊಂದು ಲಾಗಿನ್ ಪೇಜ್ ಇರಬೇಕು ವಿತ್ ಮಾಡರ್ನ್ ವೆಬ್ಸೈಟು ಅಂತ ಹೇಳ್ತಾನೆ. ಏನು ಮಾಡ್ತೀವಿ, ಫಸ್ಟು ನಿಮಗೊಂದು ಈ ಥರ ಐಡಿಯಾ ಬರುತ್ತೆ. ಏನೋ ನಿಮ್ಮದು ಒಂದು ಪ್ರಾಜೆಕ್ಟ್ ಇರುತ್ತೆ, ಅದಕ್ಕೇನು ಮಾಡ್ತೀರಾ, ಲೈಕ್ ಲಾಗಿನ್ ಪೇಜ್ ಎಲ್ಲ ಹಾಕ್ಬೇಕಂತೇಳಿ ಎಸೆನ್ಷಿಯಲ್ ಥಿಂಗ್ಸು ಅವೆಲ್ಲ ಬೇಕು. ಫಸ್ಟ್ ನಿಮ್ಗೊಂದು ಬೇಸಿಕ್ ಐಡಿಯಾ ಬರುತ್ತೆ. ಐಡಿಯಾ ಬಂದಿದ್ದೀನಿ ಏನು ಮಾಡ್ತೀರಾ, ನಾರ್ಮಲ್ ಎ ಐ ಜೊತೆ ಮಾತಾಡೋದಕ್ಕೆ ಒಂದು ಪ್ರಾಂಪ್ಟ್ ಬೇಕು. ಆ ಪ್ರಾಂಪ್ಟ್ನ ರೆಡಿ ಮಾಡ್ತೀರಾ, ಯಾವ ಥರ ಇರಬೇಕು ಏನು ಅಂತಂದೇಳಿ ನೀಟಾಗಿ ಡೀಟೇಲಾಗಿ ಒಂದು ಮೆಸೇಜ್ನ ಎಲ್ಲ ಪ್ರಾಂಪ್ಟ್ನ ರೆಡಿ ಮಾಡ್ತೀರಾ. ಅದನ್ನೇನು ಮಾಡ್ತೀರಾ, ಎ ಐ ಕೊಡ್ತೀರಾ. ಎ ಐ ಏನು ಮಾಡ್ತೈತಿ, ಥಿಂಕ್ ಮಾಡಿ ಅನಲೈಸ್ ಮಾಡಿ ಯಾವ ಥರ ಬಿಲ್ಡ್ ಮಾಡ್ಬೋದು ಅಂತ ಅದು ಪ್ಲ್ಯಾನ್ ಮಾಡುತ್ತೆ. ಪ್ಲ್ಯಾನ್ ಮಾಡಿದ್ದೀರಾ, ನೀವು ಅಪ್ರೂವ್ ಮಾಡ್ತೀರಾ. ಅದೇನು ಮಾಡುತ್ತೆ, ನೆಕ್ಸ್ಟು ಅದು ಎ ಐ ಕೋಡಿಂಗ್ ಏಜೆಂಟ್ ಏನು ಮಾಡುತ್ತೆ, ಎ ಐ ಕೋಡ್ನ ಬರೆಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಜನರೇಟಿಂಗ್ ಇದೆಲ್ಲ ಇದೆ. ಆಮೇಲೆ ಇದೆಲ್ಲ ಲೈಕ್ ಕೋಡಿಂಗ್ ಲ್ಯಾಂಗ್ವೇಜಸ್ HTML CSS, ಫ್ರಂಟ್ ಎಂಡು, ಆತ್ ಲಾಜಿಕ್, ಬ್ಯಾಕ್ ಎಂಡು, ಇವೆಲ್ಲ ಫೈಲ್ಸು. ರೂಟ್ಸ್, ಲಾಗಿನ್ ಡಾಟ್ TXT, ಟೈಪ್ ಸ್ಕ್ರಿಪ್ಟು, ಆಮೇಲೆ .js, ರೆಡಿ ಟು ರನ್, ಈ ಥರ ಒಂದಿಷ್ಟು ಫೈಲ್ಸ್ ಎಲ್ಲ ಬರುತ್ತೆ. ಏನಿದು ಎಕ್ಸಾಂಪಲ್ ಅಷ್ಟೇ. ಈ ಥರ ನೀವು ನಾರ್ಮಲ್ ಒಂದು ಸಿಂಪಲ್ ಲ್ಯಾಂಗ್ವೇಜ್, ಇಂಗ್ಲೀಷ್ ಲ್ಯಾಂಗ್ವೇಜ್ನಿಂದ ಒಂದು ವರ್ಕಿಂಗ್ ಪ್ರೋಟೋಟೈಪ್ ಆಗಿ UI ಆಗಲಿ ಈ ಥರ ರೆಡಿ ಮಾಡೋದು ಯೂಸಿಂಗ್ ಎ ಐ. ಇದನ್ನೇನಂತೀವಿ, ವೈಬ್ ಕೋಡಿಂಗ್ ಅಂತ ಕರಿತೀವಿ. ನೆಕ್ಸ್ಟು ವೈಬ್ ಕೋಡಿಂಗ್ ನೀಟಾಗಿ ಒಂದು ಸಿಂಪಲ್ ಡೆಫಿನಿಷನ್ ತಗೊಳ್ಳೋದಾದರೆ, ಲೈಕ್ ವೈಬ್ ಕೋಡಿಂಗ್ ಅಂದರೆ ನ್ಯಾಚುರಲ್ ಲ್ಯಾಂಗ್ವೇಜಿನ ಯೂಸ್ ಮಾಡಿಕೊಂಡು ಎ ಐಗೆ ಸಾಫ್ಟ್ವೇರ್ ಬಿಲ್ಡ್ ಮಾಡೋಕ್ಕೆ ನಾವು ಇನ್ಸ್ಟ್ರಕ್ಷನ್ ಕೊಡ್ತೀವಿ. ಅದನ್ನೇನು ಮಾಡ್ತೀವಿ, ಡೆವಲಪ್ಮೆಂಟ್ ಅಪ್ರೋಚ್ ಅದು ನಾವು ಕೊಡೋದು. ಲೈಕ್ ಡೆವಲಪ್ಮೆಂಟ್ ಅಪ್ರೋಚ್ ಅಂತ, ಲೈಕ್ ನಾರ್ಮಲ್ ನ್ಯಾಚುರಲ್ ಲ್ಯಾಂಗ್ವೇಜ್ನ ಯೂಸ್ ಮಾಡಿ ಎ ಐಗೆ ನಾವೇನು ಮಾಡ್ಬೇಕಂತ ಅರ್ಥ ಮಾಡಿಸ್ತೀವಿ. ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಡ್ತೀವಿ. ಅದೇನು ಮಾಡುತ್ತೆ, ಲೈಕ್ ಅರ್ಥ ಮಾಡಿಕೊಂಡು ಬಿಲ್ಡ್ ಮಾಡುತ್ತೆ. ಇದನ್ನೇನಂತೀವಿ, ಡೆವಲಪ್ಮೆಂಟ್ ಅಪ್ರೋಚ್ ಅಂತ ಕರಿತೀವಿ. ನಾವೇನು ಮಾಡ್ತೀವಿ, ಲೈಕ್ ನಾರ್ಮಲ್ ಲ್ಯಾಂಗ್ವೇಜ್ ಒಳಗೆ ಒಂದಿಷ್ಟು ಎಕ್ಸ್ಪ್ಲೇನ್ ಮಾಡ್ತೀವಿ. ಅದನ್ನೇನಂತೀವಿ, ಪ್ರಾಂಪ್ಟ್ ಅಂತ ಕರಿತೀವಿ. ಆ ಪ್ರಾಂಪ್ಟ್ ಕೊಟ್ಟಿರೋದನ್ನು ಎ ಐ ಅರ್ಥ ಮಾಡಿಕೊಂಡು ನಿಮ್ಗೇನು ಮಾಡುತ್ತೆ, ಒಂದು ಸಾಫ್ಟ್ವೇರ್ನ ನಿಮ್ಗೇನು ಬೇಕಾಗಿರುತ್ತೋ ಅದನ್ನು ಬಿಲ್ಡ್ ಮಾಡಿಕೊಡುತ್ತೆ. ನೆಕ್ಸ್ಟು ಈ ವೈಬ್ ಕೋಡಿಂಗ್ ಅನ್ನೋದು ಎಲ್ಲಿಂದ ಬಂತು ಅಂತ. ಪಾಪ್ಯುಲರ್ ಆಗಿದ್ದು 2025 ಆಂದ್ರೆ ಕರ್ಪಂಜ್ ಅಂತ. ಫೇಮಸ್ ವ್ಯಕ್ತಿ ನಿಮಗೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಒಳಗೆ. ಒಂದು ಹೊಸ ಲೆವೆಲ್ನ ತರ್ತಾರೆ. ಅವರನ್ನು ಎಕ್ಸ್ ಒಳಗೆ ಒಂದು ಪೋಸ್ಟ್ ಹಾಕ್ತಾರೆ, ಲೈಕ್ ವೈಬ್ ಕೋಡಿಂಗ್ ಅಂತೇಳಿ. ಅವಾಗ ಸ್ಟಾರ್ಟ್ ಆಗಿದ್ದು. ಟ್ರೆಡಿಷ್ನಲ್ ಅವಾಗ ಏನಿತ್ತು, ನಾನು ಕೋಡ್ ಬರಿತೇನೆ ಅಂತಂದಿತ್ತು. ಈಗೇನಾಗಿದೆ, ಎ ಐ ಜೊತೆ ಬಿಲ್ಡ್ ಮಾಡ್ತೀನಿ ಅಂತ ಆಗಿದೆ. ಬಟ್ ಎ ಐ ಒಂದು ಕೆಲಸ ಮಾಡೋಕ್ಕಾಗಲ್ಲ, ಹ್ಯೂಮನ್ಸ್ನ ರಿಪ್ಲೇಸ್ ಮಾಡೋಕ್ಕಾಗಲ್ಲ, ಎನಿಥಿಂಗ್ ರಿಪ್ಲೇಸ್ ಮಾಡೋಕ್ಕಾಗಲ್ಲ. ಲೈಕ್ ಏನಂತಾರೆ, ಬೇಕಾದ್ರೆ ಆ ಪ್ರೊಡಕ್ಟಿವಿಟಿನೆಲ್ಲ ಎಫಿಷಿಯನ್ಸಿನ ಜಾಸ್ತಿ ಮಾಡ್ಬೋದು, ಆದರೆ ಸ್ಪೀಡನ್ನ ಜಾಸ್ತಿ ಮಾಡ್ಬೋದು. ಆದರೆ ಪೂರ್ತಿ ರಿಪ್ಲೇಸ್ ಮಾಡೋಷ್ಟು ಇನ್ನೂ ಎ ಐ ಬೆಳೆದಿಲ್ಲ. ಎ ಐ ರಿಪ್ಲೇಸ್ ಟೈಪಿಂಗ್ ನಾಟ್ ಈಕ್ವಲ್ ಟು ಎ ಐ ರಿಪ್ಲೇಸ್ ಪ್ರೋಗ್ರಾಮಿಂಗ್ ಅಂತ ಹಾಕಿದ್ದೀನಿ. ನೆಕ್ಸ್ಟ್ ಹೋಗೋಣ.
ಸೊ ಟ್ರೆಡಿಷ್ನಲ್ ಕೋಡಿಂಗು ಮತ್ತು ವೈಪ್ ಕೋಡಿಂಗಿಗೆ ಡಿಫ್ರೆನ್ಸಸ್ ಏನಂತ ನೋಡೋಣ. ಸೊ ಟ್ರೆಡಿಷ್ನಲ್ ಅಂತ ಬಂದಾಗ ನಿಮ್ಗೊಂದು ಐಡಿಯಾ ಬರುತ್ತೆ, ನೀವೇನು ಮಾಡ್ತೀರಾ ಅದ್ರ ಬಗ್ಗೆ ಯೋಚನೆ ಮಾಡ್ತೀರಾ, ರಿಸರ್ಚ್ ಮಾಡ್ತೀರಾ, ಆಮೇಲೆ ಏನು ಮಾಡ್ತೀರಾ ಒಂದೊಂದೇ ಪಾರ್ಟ್ನ ಇಲ್ಲ ಫೀಚರ್ಸ್ನ ಇಂಪ್ಲಿಮೆಂಟ್ ಮಾಡ್ತಾ ಅಥವಾ ಕೋಡ್ ಬರಿತಾ ಬರ್ತೀರಿ. ಸೊ ಇದಕ್ಕೆ ಟೈಮ್ ಕನ್ಸ್ಯೂಮಿಂಗ್ ಭಾಳ ಆಗುತ್ತೆ. ನೆಕ್ಸ್ಟ್ ಆಮೇಲೆ ಬರೆದಿರೋ ಕೋಡ್ನ ಟೆಸ್ಟ್ ಮಾಡ್ತೀರಾ, ಡಿಬಗ್ ಮಾಡ್ತೀರಾ. ಸೊ ಇವೆಲ್ಲವೂ ವರ್ಕ್ ಆಯಿತು ಅಂತ ಅಂದಮೇಲೆ ಸೊ ಡಿಪ್ಲೈ ಮಾಡ್ತೀರಾ. ಬಟ್ ಇನ್ ವೈಪ್ ಕೋಡಿಂಗು ನಿಮ್ಗೇನೊಂದು ಐಡಿಯಾ ಬರುತ್ತೆ, ಆ ಐಡಿಯಾನ ತಗೊಂಡೋಗಿ ಎ ಐ ಕೊಡ್ತೀರಾ, ಒಂದು ಪ್ರಾಂಪ್ಟ್ ಮಾಡ್ತೀರಾ, ಆಮೇಲೆ ಅದೇ ಎ ಐಯಿಂದ ಕೋಡ್ನ ಬರೆಸ್ತೀರಾ, ಕೋಡ್ನ ಬರೆಸಿ ರನ್ ಮಾಡ್ತೀರಾ. ರನ್ ಮಾಡಿರೋದ್ರಲ್ಲಿ ಎರರು ಏನಾದರೂ ಇತ್ತಂದರೆ ಅದನ್ನು ಫೀಡ್ಬ್ಯಾಕ್ ಥರ ಕೊಡ್ತೀರಾ ವಾಪಸ್, ಮತ್ತು ಎ ಐ ಅದೇ ವಾಪಸ್ ಫಿಕ್ಸ್ ಮಾಡುತ್ತೆ, ಆಮೇಲೆ ಮತ್ತೆ ಟೆಸ್ಟ್ ಮಾಡುತ್ತೆ, ಪೂರ್ತಿ ಎಲ್ಲ ಆಯಿತು. ಸೊ ಇದೇನಂತಾರೆ ಇಟ್ರೇಟ್ ಅಂತ. ಇದೆಲ್ಲ ಏನು ಪ್ರೊಸೆಸ್ ಐತೆ ಇದು ರಿಪೀಟೆಡ್ಲಿ ಆಗ್ತಾ ಇರುತ್ತೆ ನಮಗೆ ಯಾವಾಗ ಒಂದು ವರ್ಕಿಂಗ್ ಮಾಡಲ್ ಸಿಗೋವರೆಗೂ. ಸೊ ಇದರಲ್ಲೂ ಇಂಜಿನಿಯರಿಂಗ್ ಜಜ್ಮೆಂಟ್ ಬೇಕು. ಸೊ ಇಲ್ಲೇನು ಒಂದು ನಾರ್ಮಲ್ ವೈಪ್ ಕೋಡಿಂಗ್ ಅಂದರೆ ಲೈಕ್ ನಾನ್ ಟೆಕ್ ಪೀಪಲ್ ಸಿಗಲ್ಲ, ಓಕೆ. ಬಟ್ ನೀವು ವೈಪ್ ಕೋಡಿಂಗ್ ಮಾಡ್ತೀರಾ ಅಂದರೆ ನಿಮ್ಗೊಂದು ಬೇಸಿಕ್ ನಾಲೆಜ್ ಇರಬೇಕು, ಕೋಡಿಂಗ್ ಯಾವ ಥರ ವರ್ಕ್ ಆಗುತ್ತೆ. ಈಗ ಸಿಂಪಲ್ಲಾಗಿ ಎಲ್ಲ ಬರೆಸ್ತೀರಾ, ನಿಮ್ಗೆ ಅದನ್ನು ಯಾವ ಥರ ರನ್ ಮಾಡಬೇಕು ಇಲ್ಲ ಏನಂತ ಗೊತ್ತಿಲ್ಲ ಅಂದರೆ ಸೊ ಅದು ಪ್ರಾಬ್ಲಮ್ ಆಗುತ್ತೆ. ಸೊ ನೆಕ್ಸ್ಟು ವೈಪ್ ಕೋಡಿಂಗ್ ವರ್ಕ್ ಫ್ಲೋಸ್ ಅಂತ. ಸೊ ಇಲ್ಲೇನು ಬರುತ್ತೆ, ಫಸ್ಟು ಐಡಿಯಾ, ಇಂಟೆಂಟ್, ನೀವೇನು ನಿಮ್ಮದು ಯಾವ ಥರ ಒಂದು ಪ್ರಾಜೆಕ್ಟ್ ಮಾಡ್ಬೇಕಿಲ್ಲ ಏನೋ ಮಾಡ್ಬೇಕಂತ ಇರುತ್ತೆ. ಸೊ ಅದರದ್ದೊಂದು ಐಡಿಯಾ ಹುಡುಕ್ತೀರಾ, ಅದು ಐಡಿಯಾನೆಲ್ಲ ಹುಡುಕಿ ನೀವೇನು ಮಾಡ್ತೀರ ಒಂದು ಪ್ರಾಂಪ್ಟ್ನ ರೆಡಿ ಮಾಡ್ತೀರಾ. ಸೊ ನೀವೇನು ಏನೇನು ಮಾಡಬೇಕು ಎ ಐ ಅಂತೇಳಿ ಒಂದು ಇನ್ಸ್ಟ್ರಕ್ಷನ್ಸ್ನ ಬರೀತೀರಾ. ಸೊ ಅದನ್ನು ಪ್ರಾಂಪ್ಟ್ ಅಂತ ಕರಿತೀವಿಲ್ಲ, ಏನು ಎ ಐಗೆ ಮೆಸೇಜ್ ಕಳಿಸ್ತೀರಾ ಅದನ್ನು ಪ್ರಾಂಪ್ಟ್ ಅಂತ ಕರಿತೀವಿ. ಆಮೇಲೆ ಎ ಐ ಏನು ಮಾಡುತ್ತೆ, ನೀವು ಕೊಟ್ಟಿರೋ ಪ್ರಾಂಪ್ಟ್ನೆಲ್ಲ ಅನಲೈಸ್ ಮಾಡುತ್ತೆ, ಅದಕ್ಕೆ ಏನೇನು ಅನಿಸುತ್ತೆ ಒಂದಿಷ್ಟು ಎಲ್ಲದನ್ನು ನಿಮ್ಗೆ ವಾಪಸ್ಸು ಫೀಡ್ಬ್ಯಾಕ್ ಕೊಡುತ್ತೆ. ಅದು ನಿಮ್ಗೇನಾದರೂ ಇಷ್ಟ ಆಯ್ತಪ್ಪ ಅಂದರೆ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಕೇಳ್ತೀರಾ. ಸೊ ಅದನ್ನೆಲ್ಲ ಪೂರ್ತಿ ಇದು ಮಾಡುತ್ತೆ, ಕೋಡ್ನೆಲ್ಲ ಬರೆಯುತ್ತೆ, ಓಕೆ. ನೆಕ್ಸ್ಟ್ ಏನಾಗುತ್ತೆ, ನೀವು ಏನು ಮಾಡ್ತೀರಾ ಆ ಪ್ರಾಜೆಕ್ಟ್ನೆಲ್ಲ ಏನಾದರೂ ರನ್ ಮಾಡ್ತೀರಾ ವರ್ಕ್ ಫ್ಲೋನ. ಸೊ ಅದೇನು ಮಾಡುತ್ತೆ, ಏನೋ ಸ್ವಲ್ಪ ಎರರ್ಸ್ ಇತ್ತು, ಬಗ್ಸ್ ಇತ್ತು, ಅದನ್ನೇನು ಮಾಡ್ತೀರಾ ವಾಪಸ್ ಮತ್ತೆ ಹೇಗೆ ಫೀಡ್ಬ್ಯಾಕ್ ಫಿಕ್ಸ್ ಮಾಡೋದಕ್ಕೆ ಕೊಡ್ತೀರಾ. ಸೊ ಈ ಒಂದು ಲೂಪ್ ಏನಿರುತ್ತೆ ಇಟ್ರೇಟ್ ಎವ್ರಿ ಟೈಮ್ ಲೂಪಲ್ಲಿರುತ್ತೆ ಅಂಟಿಲ್ ಯುವರ್ ವರ್ಕಿಂಗ್ ಪ್ರಾಜೆಕ್ಟು ಇಲ್ಲ ಏನು ಸಾಫ್ಟ್ವೇರ್ ಮಾಡ್ತೀರಾ ಅದು ನಿಮ್ಗೆ ಇರಬೇಕು. ಸೊ ಇಲ್ಲಿ ನೋಡ್ಬೋದು ಎ ಐ ಜನ್ರೇಟ್ಸ್ ದ ಕೋಡ್, ಆಮೇಲೆ ಎರರ್ ಫೀಡ್ಬ್ಯಾಕು. ಸೊ ಟೆಸ್ಟ್ ಎಲ್ಲ ರನ್ ಮಾಡಿದಾಗ ಸೊ ಎಲ್ಲ ವರ್ಕಿಂಗ್ ಇತ್ತು ಇಲ್ಲ ಮತ್ತೆ ಎರರ್ ಇತ್ತಂದರೆ ಮತ್ತೆ ಫಿಕ್ಸ್ ಮಾಡ್ತೀವಿ, ಅದು ಮತ್ತೆ ಅದನ್ನೇ ಟೆಸ್ಟ್ ಮಾಡಿ ಮತ್ತೆ ಒಂದು ವರ್ಕಿಂಗ್ ಸಾಫ್ಟ್ವೇರ್ನ ರೆಡಿ ಮಾಡೋವರೆಗೂ ಇದು ಒಂದೇನು ಲೂಪಾಗಿ ರನ್ ಆಗ್ತಾನೆ ಇರ್ತದೆ. ನೆಕ್ಸ್ಟು ರಿಯಲ್ ಎಕ್ಸಾಂಪಲ್ ಕೊಡೋಣ. ಸೊ ಇದೇನು prompt.txt. ಸೊ ಎಕ್ಸಾಂಪಲ್ ಇದು. ಇಲ್ಲೇನಾಗುತ್ತೆ, ಬಿಲ್ಡ್ ಅ ರೆಸ್ಪಾನ್ಸಿವ್ ಸ್ಟೂಡೆಂಟ್ ಡ್ಯಾಶ್ಬೋರ್ಡ್ ಯೂಸಿಂಗ್ ರಿಯಾಕ್ಟ್ ಆ್ಯಂಡ್ ಟೈಲ್ವಿಂಡ್ CSS, ಆ್ಯಡ್ ಲಾಗಿನ್ ಅಟೆಂಡೆನ್ಸ್ ಪರ್ಸೆಂಟೇಜ್ ಆನ್ ಅಸೈನ್ಮೆಂಟ್ಸ್ ಆ್ಯಂಡ್ ಡಾರ್ಕ್ ಮೋಡ್ ಅಂತ ಇದೆ. ಸೊ ರಿಯಾಕ್ಟ್ ಟೈಲ್ವಿಂಡ್ CSS ಮತ್ತು ಡಾರ್ಕ್ ಮೋಡ್ ನಮ್ಮದೇನು ಮೇನ್ ರಿಕ್ವೈರ್ಮೆಂಟ್ಸ್ ಇದೆ. ಸೊ ಇಲ್ಲೇನು ಯೂಸರ್ ಏನು ಮಾಡ್ತಾನೆ, ಅವನದೇನು ಐಡಿಯಾ ಇದೆ, ಸೊ ಈ ಥರ ಬರಿತಾನೆ ಒಂದು ಪ್ರಾಂಪ್ಟ್ನ. ಸೊ ಇಲ್ಲಿ ನಾರ್ಮಲಾಗಿ ಏನು prompt.txt ಅಂತ ಸುಮ್ಮನೆ ಆ ಥರ ಇದೆ ಎಕ್ಸಾಂಪಲ್ಲು. ಸೊ ನೀವೇನು ಮಾಡ್ತೀರಾ, ಡೈರೆಕ್ಟಾಗಿ ಒಂದೇನು ಪ್ರಾಂಪ್ಟ್ನ ಬರೀತೀರಾ, ಅದನ್ನು ಹೇಗೆ ಕೊಡ್ತೀರಾ, ನಿಮ್ಗೆ ಯಾವ ಟೆಕ್ಸ್ಟ್ ಆಗಬೇಕು ಏನಂತ ಎಲ್ಲನೂ ಎಕ್ಸ್ಪ್ಲೇನ್ ಮಾಡಿರ್ತೀರ ನ್ಯಾಚುರಲ್ ಲ್ಯಾಂಗ್ವೇಜ್ನಲ್ಲಿ. ಅದೇನು ಮಾಡುತ್ತೆ ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ಯಾವ ಥರ ಬರಿಬೇಕು ಅನ್ನೋದನ್ನು ಕೋಡ್ನ ಬರಿಬೇಕು ಅಂತ ಇದು ಮಾಡುತ್ತೆ. ನೆಕ್ಸ್ಟ್ ಅದನ್ನೇನು ಮಾಡುತ್ತೆ, ಕೋಡ್ ಬೇಸ್ ಎಲ್ಲ ಪ್ರಿಪೇರ್ ಮಾಡುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಸೋರ್ಸು, ಅದರಲ್ಲಿ ಕಾಂಪೊನೆಂಟ್ಸು, ಪೇಜಸ್ಸು, ಸರ್ವಿಸಸ್ ಅಂತ ಇರುತ್ತೆ. ಆಮೇಲೆ ಅದರಲ್ಲಿ app.jsx ಇದೇನು ರಿಯಾಕ್ಟಿಂದ ಒಂದು ಸ್ಟ್ರಕ್ಚರು. ಸೊ ಅದೇನು ಮಾಡುತ್ತೆ, ಆಮೇಲೆ ಲೋಕಲಿ ರನ್ ಮಾಡುತ್ತೆ. ಸೊ ನೀವು ನೋಡ್ತೀರಾ ಎಲ್ಲ ವರ್ಕಿಂಗ್ ಆದಮೇಲೆ ಅಪ್ಲಿಕೇಶನ್ ರನ್ ಆಗುತ್ತೆ. ಸೊ ಈ ಥರ ವೈಪ್ ಕೋಡಿಂಗು ವರ್ಕ್ ಆಗುತ್ತೆ. ಸೊ ನೆಕ್ಸ್ಟ್ ವಾಟ್ ಎ ಐ ಆ್ಯಕ್ಚುಲಿ ಡಸ್. ಸೊ ಬಿಲ್ಡ್ ಎ ಐ ಏನು ಮಾಡುತ್ತೆ, ಜನ್ರೇಟ್ ಮಾಡುತ್ತೆ ಕೋಡ್ನ, UI ಕ್ರಿಯೇಟ್ ಮಾಡುತ್ತೆ, ಕಾಂಪೊನೆಂಟ್ಸ್ ಕ್ರಿಯೇಟ್ ಮಾಡುತ್ತೆ, ಆಮೇಲೆ APIs ಜೊತೆ ವರ್ಕ್ ಮಾಡುತ್ತೆ. ಲೈಕ್ ಈಗ ನೀವು N8 ಆ ಥರ ಏನಾದರೂ ಕೇಳಿದರೆ ಅಲ್ಲೇನು ಮಾಡ್ತೀವಿ, ಒಂದು ಆಟೋಮೇಷನ್ ವರ್ಕ್ ಫ್ಲೋಸ್ನ ಯೂಸ್ ಮಾಡ್ತೀವಿ. ಸೊ ಯಾವ ಥರ ಅಂದರೆ ಒಬ್ಬ ಏನು ಏಜೆಂಟ್ನ ತಗೊಂತೀವಿ, ಅದಕ್ಕೆ ಜೆಮಿನಿ API ಕೊಡ್ತೀವಿ, ಅಲ್ಲೇ ನಮ್ಮ ಇಮೇಲ್ಸ್ನ ಇರುತ್ತೆ, ಅದು ತಗೊಂಬಂದು ಅದ್ರ ಜೊತೆ ವರ್ಕ್ ಮಾಡಿ ಮತ್ತೆ ನಮಗೇನಾದರೂ ಕ್ಲೈಂಟ್ಸ್ ಇದ್ದರೆ ವಾಪಸ್ ರಿಪ್ಲೈ ಮಾಡೋ ಥರ ಒಂದು AI ಆಟೋಮೇಷನ್ನ ರೆಡಿ ಮಾಡ್ತೀವಿ. ಸೊ ನೆಕ್ಸ್ಟ್ ಏನು ಇಂಪ್ರೂವ್. ಸೊ ಎಕ್ಸ್ಪ್ಲೈನ್ ದ ಕೋಡ್, ರಿಫ್ಯಾಕ್ಟರ್ ದ ಕೋಡ್, ಫೈಂಡಿಂಗ್ ಬಗ್ಸ್. ಸೊ ನಾವೇನು ಮಾಡ್ತೀವಿ,
ಈಗೇನೋ ಬರ್ದಿರೋ ಕೋಡ್ನಲ್ಲಿ ಎರರ್ಸ್ ಇತ್ತು, ಇಲ್ಲ ಆ ಕೋಡ್ ನಿಮ್ಗೆ ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ಯಾವ ಥರ ಲಾಜಿಕ್ ವರ್ಕ್ ಆಗ್ತಿದೆ, ಅಕಸ್ಮಾತ್ ವರ್ಕ್ ಆಗಿಲ್ಲ ಅಂದರೆ ಯಾಕೆ ವರ್ಕ್ ಆಗ್ತಿಲ್ಲ. ಸೊ ಈ ಥರ ಏನು ಇರುತ್ತೆ ಅದನ್ನು ಇಂಪ್ರೂವ್ ಮಾಡುತ್ತೆ. ಯಾಕಂದ್ರೆ ನಾರ್ಮಲ್ ಟ್ರೆಡಿಷ್ನಲ್ ಪ್ರೋಗ್ರಾಮಿಂಗ್ ಒಳಗೆ ನೀವು ಸ್ಟ್ಯಾಕ್ ಓವರ್ಫ್ಲೋ ಇಲ್ಲ ಯಾವುದಾದ್ರೂ ಒಂದು ಸೋರ್ಸ್ನ ಹುಡ್ಕೊಂಡೋಗಿ ನೋಡ್ಬೇಕಾಗಿತ್ತು. ಆದರೆ ಇಲ್ಲೇನಾಗುತ್ತೆ, ಸೊ ಎ ಏನು ಮಾಡುತ್ತೆ, ಆ ಎಲ್ಲ ಇನ್ಫಾರ್ಮೇಷನ್ನು ಗ್ಯಾದರ್ ಮಾಡಿ ನಿಮಗೆ ಒಂದೇ ಕಡೆ ಕೊಡುತ್ತೆ. ಸೊ ಎಕ್ಸ್ಪ್ಲೈನ್ ಕೂಡ ಮಾಡುತ್ತೆ. ಆಮೇಲೆ ಸಪೋರ್ಟ್, ಜನರೇಟ್ ದ ಟೆಸ್ಟ್ ಡಾಕ್ಯುಮೆಂಟೇಷನ್. ಸೊ ಏನು ಮಾಡುತ್ತೆ, ಪ್ರತಿ ಸಾರಿನೂ ಏನು ಮಾಡುತ್ತೆ ಅದನ್ನು ಟೆಸ್ಟ್ ಮಾಡೋದು, ಅದ್ರ ಬಗ್ಗೆ ಡಾಕ್ಯುಮೆಂಟೇಷನ್ ಕ್ರಿಯೇಟ್ ಮಾಡೋದು, ಆ ಥರ ಎಲ್ಲ ಮಾಡುತ್ತೆ. ಸೊ ನೆಕ್ಸ್ಟ್ ಬರ್ತಾ ನಿಮಗೆಲ್ಲ ಒಂದೊಂದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಪ್ರಾಂಪ್ಟ್ ಇಂಜಿನಿಯರಿಂಗು, ಔ ಟು ಯೂಸ್ ದ AI ಟೂಲ್ಸ್, ಸಮಥಿಂಗ್ ಈ ಥರ ಎಲ್ಲ ಆಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಚಾನಲ್ನ. ಸೊ ಮುಂದೆ ಒಂದು ಒಳ್ಳೆ ವೀಡಿಯೋಸ್ ಎಲ್ಲ ಬರುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂದರೆ AI ಪ್ರಿಡಿಕ್ಟ್ಸ್ ಕೋಡ್ ಫ್ರಮ್ ಕಾಂಟೆಕ್ಸ್ಟ್. ನಿಮ್ಮ ಪ್ರಾಜೆಕ್ಟನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿದೆ ಎಂದು ಅಸ್ಯೂಮ್ ಮಾಡಬೇಡಿ. ಸೊ ಇನ್ನೂ ಒಂದೇನು, AI ನೀವೇನು ಕೊಡ್ತೀರಾ ಆ ಕಾಂಟೆಕ್ಸ್ಟ್, ಲೈಕ್ ಸಿಂಪಲ್ AI ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ನೀವು ನೆಕ್ಸ್ಟ್ ಯಾವ ವರ್ಡ್ ಬರ್ಬೋದು ಇಲ್ಲ ಏನಂತ ಪ್ರಿಡಿಕ್ಟ್ ಮಾಡುತ್ತೆ ಅಷ್ಟೇ. ಈ ಬರೋ ಏನು ಔಟ್ಪುಟ್ ಎಲ್ಲ ಅಕ್ಯುರೇಟ್ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಸೊ ಇದನ್ನ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಸೊ ಓಕೆ, ವೈಬ್ ಕೋಡಿಂಗ್ ಈಸ್ ನಾಟ್ ನೋ ಕೋಡಿಂಗ್ ನಾಲೆಜ್ ನೀಡೆಡ್. ಸೊ ಇದು ಹೇಳ್ಬೇಕು, ರಿಯಾಲಿಟಿ ಇದು ಮೇನು. ಸೊ ವೈಬ್ ಕೋಡಿಂಗ್ ಅಂದರೆ ಲೈಕ್ ಎಲ್ಲರೂ ಹೇಳ್ತಾರೆ ವಿತೌಟ್ ಝೀರೋ ಒನ್ ಲೈನ್ ಕೋಡ್ ಬರೀಲಾರ್ದೇ ಎಲ್ಲ ಮಾಡ್ಬೋದು ಅಂತ. ಸೊ ಬಟ್ ಇಲ್ಲೇನು ನೀವು ಮುಂದೆ ವೈಬ್ ಕೋಡಿಂಗಿಂದನೇ ಮುಂದೆ ಹೋಗ್ಬೇಕಂತ ಏನಾದರೂ ಅಂದ್ಕೊಂಡಿದ್ರೆ, ಸೊ ನೀವೇನು ಮಾಡಬೇಕು, ಈಗ ಅಕಸ್ಮಾತ್ ಏನೋ ಬಿಲ್ಡ್ ಮಾಡ್ತೀರಾ, ಎಲ್ಲ ಆಯಿತು, ಕಾಲೇಜ್ ಡೇಸ್ಲೆಲ್ಲ ಬಿಲ್ಡ್ ಮಾಡಿದಿರಿ, ಪ್ರಾಜೆಕ್ಟ್ಸ್ ಎಲ್ಲ ಓಕೆ, ಎಲ್ಲ ಚೆನ್ನಾಗಿದೆ ಅಂದಾಗ ನೆಕ್ಸ್ಟ್ ನೀವೇನು ಮಾಡ್ತೀರಾ, ಯಾವುದೋ ಕೆಲಸಕ್ಕೋ ಇಲ್ಲ ಎಲ್ಲಾದರೂ ಯಾರಿಗಾದರೂ ಏನಾದರೂ ಎಕ್ಸ್ಪ್ಲೇನ್ ಮಾಡ್ಬೇಕಂತ ಇರುತ್ತೆ. ಸೊ ಅಂಥ ಟೈಮ್ನಲ್ಲಿ ನೀವು ಕೇಳ್ತಾರೆ, ಇದು ಯಾವ ಥರ ವರ್ಕ್ ಆಗ್ತಿದೆ, ಈಗೇನು ಮಾಡಿದ್ದೀರಾ ಏನು ಅಂತ ಕೇಳಿದಾಗ ನಿಮ್ಗೆ ಅದ್ರ ಬಗ್ಗೆ ನಾಲೆಜ್ ಇಲ್ಲ ಅಂದಾಗ, ಸೊ ನಿಮ್ಗೇನಾಗುತ್ತೆ, ಒಂಥರ ಬೇರೆ ಫೀಲಿಂಗ್ ಆಗುತ್ತೆ. ಸೊ ಅಂಥ ಟೈಮ್ನಲ್ಲಿ ಏನು, ಲೈಕ್ ಒಂದು ಬೇಸಿಕ್ ನಾಲೆಜ್ ಆದರೆ ಇರಬೇಕು. ಸೊ ವೈಬ್ ಕೋಡಿಂಗ್ ಮಾಡಬೇಕಾದ್ರೆ ಲೈಕ್ ನಾರ್ಮಲ್ ಏನು ಪೈಥಾನ್, ನಾರ್ಮಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಸು, HTML, CSS, ಫ್ರಂಟ್ ಎಂಡು ಬ್ಯಾಕ್ ಎಂಡು ಆ ಥರ. ಸೊ ಆ ಥರ ನೋಡ್ಕೊಂಡಿದ್ರೆ ಚೆನ್ನಾಗಿ. ಆಮೇಲೆ ಯಾವ ಥರ ಸಿಸ್ಟಮ್ ಡಿಸೈನ್ಸ್ ಎಲ್ಲ ಮಾಡಿರ್ತಾರೆ ಆ ಥರ ಒಂದಿಷ್ಟು ನೋಡ್ಕೊತಿದ್ರೆ ಅದು ಬೆಸ್ಟು. ಸೊ ನಾರ್ಮಲ್ ಒಂದು ಕೋಡಿಂಗ್ ಬೇಸಿಕ್ ನಾಲೆಜ್ ಆದರೂ ಇರಬೇಕು. ಲೈಕ್ ಯಾವ ಥರ ಕೋಡ್ನ ರನ್ ಮಾಡೋದು ಆ ಥರ ಎಲ್ಲ ಸ್ವಲ್ಪ ನಾಲೆಜಸ್ ಇದ್ದರೆ ಇಟ್ಸ್ ಓಕೆ. ಸೊ ಇಲ್ಲೆಲ್ಲ ಒಂದಿಷ್ಟೆಲ್ಲ ಮೆನ್ಷನ್ ಮಾಡಿದ್ವಿ, ಡಿಬಗಿಂಗ್, ಸೆಕ್ಯೂರಿಟಿ, APIs, ಡೇಟಾಬೇಸ್, ಗಿಟ್ಟು, ಟೆಸ್ಟಿಂಗು. ಸೊ ಈ ಥರ ನಿಮಗೆ ಯಾವುದಾದ್ರೂ ಡೌಟ್ ಇದ್ದರೆ, ಯಾವುದಾದ್ರೂ ಕಾನ್ಸೆಪ್ಟ್ ಏನೋ ಕ್ಲಿಯರ್ ಇಲ್ಲ ಅಂದರೆ ಸೊ ಕಮೆಂಟ್ ಮಾಡಿ, ಅದ್ರ ಬಗ್ಗೆನೂ ವಿಡಿಯೋ ಮಾಡೋಣ ಅಂತೆ ನೆಕ್ಸ್ಟು. ಸೊ ನೆಕ್ಸ್ಟು ದ ಕೋಡಿಂಗ್ ಸ್ಪೀಡ್. ಲೈಕ್ ಈಗೇನಾಗುತ್ತೆ, ಟ್ರೆಡಿಷ್ನಲ್ ಆದರೆ ಸೊ ಅವರ್ಸ್ ಆಫ್ ಇಂಪ್ಲಿಮೆಂಟೇಷನ್. ಸೊ ನಾವೇ ಲಾಜಿಕ್ ಹುಡುಕ್ಬೇಕು, ಎಲ್ಲ ನಾವೇ ಹುಡುಕಿ ಮಾಡಬೇಕಾಗತ್ತೆ. ಸೊ AI ಬಂದಮೇಲೆ ಏನಾಗುತ್ತೆ, ನಾವು ಒಂದು ಐಡಿಯಾ ಕೊಡ್ತೀವಿ, ಅದೇನು ಮಾಡ್ತೀವಿ ಯೋಚನೆ ಮಾಡುತ್ತೆ. ಈ ಥರ ಡಿಫ್ರೆಂಟ್ ಅಪ್ರೋಚಸ್ ಎಲ್ಲ ಬರುತ್ತೆ ಎವ್ರಿ ಟೈಮ್. ನೀವು ಯಾವ ಥರ ಕೊಡ್ತೀರಾ ಆ ಥರ ಮೇಲೆ. ಸೊ ಇನ್ನೊಂದು ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ನಿಮ್ಮ ಪ್ರಾಂಪ್ಟು ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಒಳ್ಳೆ ಔಟ್ಪುಟ್ಟು ನಿಮಗೆ ಸಿಗುತ್ತೆ. ಸೊ ಇದನ್ನು ತಿಳಿರಿ. ಆಮೇಲೆ ಮತ್ತು ಇನ್ನೊಂದೇನು, ಬೇರೆ ಯಾರೋ ಹಾಕಿದ್ದು ಪ್ರಾಂಪ್ಟ್ನ ಯೂಸ್ ಮಾಡಿದರೆ ಸೇಮ್ ರಿಸಲ್ಟ್ ಬರುತ್ತೆ. ಅದೇ ನೀವು ವಾಪಸ್ ಅದನ್ನು ಬರೆದ್ರೆ ಅಷ್ಟು ರಿಸಲ್ಟ್ ಬರೋಲ್ಲ. ಸೊ ಅವಾಗ ಬರಿಬೇಕಾದ್ರೆ ಸ್ವಲ್ಪ ತಲೆ ಇಟ್ಕೊಳ್ರಿ. ಆಮೇಲೆ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕರೆಕ್ಟಾಗಿ ಕೊಡೋದನ್ನು ತಲೆಯಲ್ಲಿ ಇಟ್ಕೊಂಡಿರಿ. ಸೊ ಈ ಸ್ಲೈಡ್ ಏನು ಹೇಳುತ್ತೆ, ಲೈಕ್ AI ರಿಪಿಟೇಟಿವ್ ಇಂಪ್ಲಿಮೆಂಟೇಷನ್ ಟೈಮನ್ನು ಕಡಿಮೆ ಮಾಡ್ಬೋದು. ಸೊ ಟ್ರೆಡಿಷ್ನಲ್ AI ಏನು ಮಾಡುತ್ತೆ, ಐಡಿಯಾ ಬರುತ್ತೆ, ಅವರ್ಸ್ ಆಫ್ ಇಂಪ್ಲಿಮೆಂಟೇಷನ್. ಸೊ ಟೈಮ್ ಬೇಗ ಜಾಸ್ತಿ ತಗೊಳುತ್ತೆ. ಸೊ ಅದೇ ವೈಬ್ ಕೋಡಿಂಗ್ ಅಂತ ಬಂದಾಗ ಎಲ್ಲ ಬೇಗ ಆಗುತ್ತೆ ಥ್ರೂ AI ಅಲ್ವಾ. ಸೊ ನಾವೇನು ಕೋಡ್ ಬರೆಯಲ್ಲ, ಅದೇ ಬರೆಯುತ್ತೆ. ನಮ್ಮದೇನು ಮಾನಿಟರ್ ಮಾಡೋದೊಂದೇ ಕೆಲಸ ಆಗಿರುತ್ತೆ. ಸೊ ನೆಕ್ಸ್ಟ್, ಸ್ಟಾರ್ಟ್ ವಿತೌಟ್ ಸ್ಟಾರ್ಟಿಂಗ್ ವಿತ್ ಫ್ರಮ್ ಝೀರೋ. ಸೊ ಓಕೆ, ಬಿಗಿನರ್ಸ್ ಯಾಕೆ ಈ ವೈಬ್ ಕೋಡಿಂಗ್ನ ಇಷ್ಟೊಂದು ಇಷ್ಟಪಡ್ತಿದ್ದಾರೆ ಅಂದರೆ, ಸೊ ಏನು ಇದು ಬಿಲ್ಡ್ಸ್ ಪ್ರಾಜೆಕ್ಟ್ ಫಾಸ್ಟರ್. ಸೊ ನಾವೇನು ಮಾಡ್ತೀವಿ, ನಾರ್ಮಲಿ ವೈಬ್ ಕೋಡಿಂಗ್ ಅಂತ ಏನು ನಾರ್ಮಲ್ ಟ್ರೆಡಿಷ್ನಲ್ ಕೋಡಿಂಗ್ ಸ್ಟಾರ್ಟ್ ಮಾಡಿದಾಗ ಸೊ ಏನಂತಾರೆ, ಟೈಮ್ ಭಾಳ ತಗೊಳುತ್ತೆ. ಸೊ ಅದಕ್ಕೆ ಏನು ಮಾಡ್ತೀವಿ, ಏನಾದರೂ ಫಾಸ್ಟಾಗಿ ಪ್ರಾಜೆಕ್ಟ್ಸ್ನ ಬಿಲ್ಡ್ ಮಾಡಬೇಕು ಅಂತ ಇದ್ದಾಗ ಸೊ ವೈಬ್ ಕೋಡಿಂಗ್ ಈಸ್ ದ ಬೆಸ್ಟ್ ಚಾಯ್ಸ್. ಆಮೇಲೆ ಎಕ್ಸ್ಪೆರಿಮೆಂಟ್ಸ್ ವಿತ್ ದ ಐಡಿಯಾ. ಸೊ ನಿಮ್ಗೇನೋ ಐಡಿಯಾ ಬರುತ್ತೆ, ಅದು ವರ್ಕ್ ಆಗುತ್ತೆ ಇಲ್ಲೋ, ಕ್ಲಿಕ್ ಆಗುತ್ತೆ ಇಲ್ಲೋ, ಆ ಥರ ಏನಾದರೂ ನಿಮ್ಮ ಐಡಿಯಾಸಿ ಬಗ್ಗೆ ಏನಾದರೂ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಂತ ಇದ್ದಾಗ ಸೊ ವೈಬ್ ಕೋಡಿಂಗ್ ಏನಾಗುತ್ತೆ,
ಒಳ್ಳೆ ಒಂದು ಆಪ್ಷನ್ ಆಗುತ್ತೆ. ಸೊ ನೆಕ್ಸ್ಟ್ ಲರ್ನ್ ಫ್ರಮ್ ದ ಜನರೇಟೆಡ್ ಕೋಡ್. ಈಗೇನೋ ಕೋಡ್ ಬರ್ದಿರುತ್ತೆ, ಸೊ ನಾವು ನಾರ್ಮಲ್ ಆಗಿ ಏನೋ ಬರಿತಾ ಇರ್ತೀವಿ, ಪ್ಯಾಲೆಂಡ್ರೋಮು, ಫಿಬೊನಾಕಿ ಸೀರೀಸು, ಆ ಥರ ಏನಾದರೂ ಒಂದು ಪ್ರೋಗ್ರಾಮಿಂಗ್ ಏನೋ ಕೋಡ್ ಬರಿತಾ ಇರ್ತೀವಿ ಅಂದರೆ, ಸೊ ಈ ಒಂದಿಷ್ಟು ಡಿಫ್ರೆಂಟ್ ಅಪ್ರೋಚಸ್ ಎಲ್ಲ ಕೊಡುತ್ತೆ. ಈ ಥರ ಲಾಜಿಕ್ ಯೂಸ್ ಮಾಡಿ, ಈ ಥರ ಲೈಕ್ ಅಪ್ಡೇಟೆಡ್ ಎಲ್ಲ ಇರುತ್ತೆ. ಆಮೇಲೆ ಲೈಕ್ ಸಿಂಪಲ್ 2-3 ಲೈನಲ್ಲೇ ಆ ಲಾಜಿಕ್ ವರ್ಕ್ ಆಗ್ತಿರುತ್ತೆ, ನಾವು ಒಂದು 10-15 ಲೈನಲ್ಲಿ ಬರಿತಿರ್ತೀವಿ. ಸೊ ಏನು ಕೋಡ್ ಎಫಿಷಿಯನ್ಸಿ, ಕೋಡು ಏನು ಶಾರ್ಟ್ ಮಾಡೋದು, ಆ ಥರ ಇದ್ದಾಗ ಸೊ ಇಂದ ಕಲಿಬೋದು ಅಂತ. ಆಮೇಲೆ ನೆಕ್ಸ್ಟ್ ಏನಾದರೂ ಈಗ ಗಿಟಬಲ್ಲಿ ಏನಾದರೂ ಒಂದಿಷ್ಟು ಪ್ರಾಜೆಕ್ಟ್ಸ್ ಇರುತ್ತೆ, ಅದನ್ನು ತಗೊಂಬಂದು ಅನಲೈಸ್ ಮಾಡೋದು, ಒಂದೊಂದೇ ಫೈಲ್ ತೆಗೆದು ನೋಡೋಕ್ಕಿಂತ ಅದನ್ನು ನೀವು ಕೊಟ್ಟು ಅದ್ರ ಜೊತೆ ಸೊ ಒಂದಿಷ್ಟು ಇಂಟ್ರಾಕ್ಷನ್ಸ್ ಮಾಡಿದಾಗ ನಿಮಗೆ ಬೇಗ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಯಾವ ಥರ ಒಂದು ಪ್ರಾಜೆಕ್ಟ್ ಸ್ಟ್ರಕ್ಚರು, ಆ ಥರ ಯಾವ ಥರ ವರ್ಕ್ ಆಗುತ್ತೆ ಅಂತ. ಸೊ ಪ್ರೊಟೋಟೈಪ್ ವಿತೌಟ್ ಸ್ಟಾರ್ಟಿಂಗ್ ಓವರ್. ಇಲ್ಲಿ ಈಗ ಒಂದಿಷ್ಟು ಲೈಕ್ ಏನೋ ಐಡಿಯಾಸ್ ಇರುತ್ತೆ, ಏನಾದರೂ ಇರುತ್ತೆ, ಅದನ್ನು ಏನು ಮಾಡ್ತೀವಿ, ಇಂಪ್ಲಿಮೆಂಟ್ ಮಾಡಬೇಕಿತ್ತಲ್ಲ ಅಂತ ಅನ್ಕೊತೀವಿ. ಆದರೆ ಇದನ್ನು ಯಾರಾದರೂ ಇದ್ದಾರಾ ಅಂತ ಹುಡುಕ್ತಿರ್ತೀರ. ಸೊ ಈಗೇನಾಗಿದೆ, ಆ ಐಡಿಯಾಸ್ನ ಒಂದು ಪ್ರೋಟೋಟೈಪ್ ಆಗಿ ರೆಡಿ ಮಾಡೋ ಥರ ಆಗಿದೆ. ಸೊ ನಿಮ್ಗೇನು ಬೇಕಾಗಿಲ್ಲ, ಕುತ್ಕೊಂಬರಿ ಅಂಥದ್ದು. ಸೊ ಎಲ್ಲ ನಿಮಗೆ ಮಾಡಿಕೊಡುತ್ತೆ. ಸೊ ಆಮೇಲೆ ನೆಕ್ಸ್ಟ್ ಇಮಿಡಿಯೇಟ್ ಫೀಡ್ಬ್ಯಾಕ್ ಇದೆ. ನೀವೇನೇ ಮಾಡಿದ್ರು ಅದ್ರ ಬಗ್ಗೆ ನೀವು ಕೇಳ್ಬೋದು, ನನಗೆ ಈ ಥರ ಐಡಿಯಾ ಇದೆ, ಏನಿದು ಕ್ಲಿಕ್ ಆಗುತ್ತಾ ಇಲ್ವಾ, ಆ ಥರ ಕೇಳಿದಾಗ ಸೊ ನಿಮಗೇನು ಇಮಿಡಿಯೇಟ್ ಫೀಡ್ಬ್ಯಾಕ್ ಕೊಡುತ್ತೆ AI. ಸೊ ನೆಕ್ಸ್ಟ್ ರಿಮೆಂಬರ್, ಬಿಲ್ಡ್ ಮಾಡುವುದು ಈಸಿ ಆಗಬಹುದು, ಅಂಡರ್ಸ್ಟ್ಯಾಂಡಿಂಗ್ ಮಾಡೋದು ಇಂಪಾರ್ಟೆಂಟ್. ಸೊ ಅವಾಗಲೇ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೆ ಯಾವುದಕ್ಕಂತ. ಸೊ ಓಕೆ, ವೇರ್ ಇಟ್ ಗೆಟ್ಸ್ ರಿಸ್ಕಿ. ಆದರೆ ಇಲ್ಲಿ ಒಂದು ಟ್ರ್ಯಾಪ್ ಇದೆ. ಸೊ ಇಲ್ಲಿ ನೆಕ್ಸ್ಟ್ ಇಲ್ಲಿ ಒಂದಿಷ್ಟು ಟಾಪಿಕ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ವಿ. ಬಗ್ಸು, ಅಲಿಸಿನೇಟೆಡ್ APIs, ಹಿಡನ್ ಅಸಂಪ್ಷನ್ಸ್, ಸೆಕ್ಯೂರಿಟಿ ವಲಬರಿಟೀಸ್, ಅನ್ನೆಸೆಸರಿ ಡಿಪೆಂಡೆನ್ಸೀಸ್, ಡೂಪ್ಲಿಕೇಟ್ ಕೋಡ್, ಪೂರ್ ಆರ್ಕಿಟೆಕ್ಚರ್, ಟೆಕ್ನಿಕಲ್ ಡೆಬ್ಯೂಟ್, ಹಾರ್ಡ್ ಟು ಮೇಂಟೈನ್ ದ ಕೋಡ್. ಸೊ ವೈಬ್ ಕೋಡಿಂಗ್ ಮಾಡ್ಬೇಕಾದ್ರೆ ಸೊ ಇಷ್ಟೊಂದು ಥಿಂಗ್ಸು ಎಲ್ಲ ನಿಮಗೆ ಏನಂತೂ ರಿಸ್ಕಿ ಅಂತ ಬರ್ಬೋದು. ಬಗ್ಸ್ ಎಲ್ಲ ಬರ್ಬೋದು, AI ಭಾಳ ಹೊತ್ತು ವರ್ಕ್ ಮಾಡ್ದಂಗೆಲ್ಲ ಅಲಸಿನೇಟ್ ಮಾಡುತ್ತೆ. ಆಮೇಲೆ ಅದೇ ಒಂದಿಷ್ಟು ಲೈಕ್ ನೀವೇನೋ ಹೇಳಿರ್ತೀರ ಲಾಗಿನ್ ಪೇಜ್ ಕ್ರಿಯೇಟ್ ಮಾಡಂತ, ಸೊ ಅದೇನು ಮಾಡ್ತಿದ್ದಿ, ಅಸಂಪ್ಷನ್ ಮಾಡ್ಕೊಳುತ್ತೆ. ಒಂದು ಫಸ್ಟ್ ನೇಮ್ ಇಡೋಣ, ಲಾಸ್ಟ್ ನೇಮ್ ಇಡೋಣ, ಆಮೇಲೆ ಲಾಸ್ಟಿಗೆ ಒಂದು ಪಾಸ್ವರ್ಡು ಲಾಗಿನ್ ಅಂತ ಇಡೋಣ ಅಂತ. ಸೊ ನೀವೇನು ಮಾಡಬೇಕು, ಕರೆಕ್ಟಾಗಿ ನಿಮ್ಗೇನು ಬೇಕು ಅನ್ನೋದನ್ನು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಬರ್ದಿರೋ ಕೋಡಲ್ಲಿ ನೆಕ್ಸ್ಟ್ ಟೈಮು ಸೆಕ್ಯೂರಿಟಿ ಇಶ್ಯೂಸ್ ಇದ್ದೇ ಇರುತ್ತೆ. ಸೊ ವೈಬ್ ಕೋಡೆಡ್ ಆ್ಯಪ್ಸು ಸೊ ಬೇಗ ಹ್ಯಾಕ್ ಆಗ್ಬೋದು, ಯಾಕಂದರೆ ಅಲ್ಲಿ ಇನ್ನೂ ಟೆಸ್ಟ್ ಏನೂ ಮಾಡಿರಲ್ಲ. ಸೊ ನಿಮಗೆ ಬಿಕಾಸ್ ಆಫ್ ಲ್ಯಾಕ್ ಆಫ್ ನಾಲೆಜ್ ಏನು ಸೆಕ್ಯೂರಿಟಿ ಬಗ್ಗೆ, ಸೊ ಅಂಥ ಟೈಮಲ್ಲಿ ಒಂದಿಷ್ಟು ರಿಸ್ಕ್ ಇರುತ್ತೆ ಅಂತ. ನೆಕ್ಸ್ಟು ಡಿಪೆಂಡೆನ್ಸೀಸ್, ನಿಮ್ಗೆ ಏನಂತ ಅಷ್ಟೊಂದು ಗೊತ್ತಿರಲ್ಲ ಇನ್ನು ಪ್ರಾಜೆಕ್ಟ್ಸ್ ಬಗ್ಗೆ, ಸೊ ಅದನ್ನು ಬೇಸಿಕ್ಸ್ ನಾಲೆಜಸ್ ಇದ್ದರೆ ಒಳ್ಳೆಯದು ಅಂತ. ಆಮೇಲೆ ಏನಾದರೂ ನೀವು ಹೆಚ್ಚು ಕಮ್ಮಿ ಯಾವುದೋ ಒಂದು ಅಪ್ಲಿಕೇಶನ್ಸ್ ಇಲ್ಲ ಸಾಫ್ಟ್ವೇರ್ ರೆಡಿ ಮಾಡಿರ್ತಾರೆ, ನಿಮ್ಮದು ಒಂದು ಅಪ್ಲಿಕೇಶನ್ ಆರ್ಕಿಟೆಕ್ಚರ್ ಏನಾದರೂ ಪೂರಾಗಿದ್ದರೆ, ಚೆನ್ನಾಗಿಲ್ಲ ಅಂತ ಅಂದಾಗ ಸೊ ಆವಾಗ ವರ್ಕ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಬಿಕಾಸ್ ನೀವು ನಾರ್ಮಲ್ ಡೇಸ್ ಏನೋ ನಾರ್ಮಲ್ ಎಕ್ಸಾಂಪಲ್ ತಗೊಳೋದಾದರೆ, ಯಾವುದೋ ಒಂದು ಅಪ್ಲಿಕೇಶನ್ನ ಬಿಲ್ಡ್ ಮಾಡಿರ್ತಾರೆ, ಸೊ ನಾರ್ಮಲ್ ಸ್ಟೇಜಲ್ಲಿ ಏನೋ ನಡೆಯುತ್ತಿರುತ್ತೆ. ಸೊ ಜಾಸ್ತಿ ದಿನ ಬಂದಂಗೆಲ್ಲ ಸೊ ನಿಮ್ಮ ಆರ್ಕಿಟೆಕ್ಚರ್ ಏನಾಗುತ್ತೆ, ಸ್ಕೇಲಬಲ್ ಇರಲ್ಲ. ಸೊ ಅಂಥ ಟೈಮ್ನಲ್ಲಿ ಏನಾಗುತ್ತೆ, ನಿಮ್ಮ ಆ್ಯಪ್ಲಿಕೇಶನ್ಸು ಏನಾದರೂ ಕ್ರ್ಯಾಶಸ್ ಆಗ್ಬೋದು, ಆ ಥರ ಅನ್ರೆಸ್ಪಾನ್ಸಿವ್ ಆಗ್ಬೋದು ಅಂತ. ಸೊ ಆಮೇಲೆ ಬರೆಯೋ ಕೋಡೆಲ್ಲ ಮೇಂಟೈನ್ ಮಾಡೋದು ಕಷ್ಟ ಇದೆ ಸ್ವಲ್ಪ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಗಿಟ್ ಇದೆ, ವರ್ಷನ್ ಕಂಟ್ರೋಲಿಗೆ ಗಿಟ್ಟವು, ಆ ಥರ ಎಲ್ಲ ಒಂದು ಸ್ವಲ್ಪ ಬೇಸಿಕ್ ನಾಲೆಜ್ನ ತಗೊಂಡ್ರೆ ಕೋಡಿಂಗ್ ಎಲ್ಲ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಸೊ ಅದು ನಿಮಗೆ ಇನ್ನೂ ಬೇಗ ವರ್ಕ್ ಆಗುತ್ತೆ. ಸೊ ನೆಕ್ಸ್ಟ್ ದ ಮೋಸ್ಟ್ ಕಾಮನ್ ಟ್ರ್ಯಾಪ್, ದ ಇಟ್ ವರ್ಡ್ಸ್ ಟ್ರ್ಯಾಪ್. ಓಕೆ, ಇದು ಒಂದು ಇಂಪಾರ್ಟೆಂಟು. ಸೊ ಎವ್ರಿ ಟೈಮು ಲೋಕಲ್ ಹೋಸ್ಟ್ ಏನೋ ರನ್ ಮಾಡ್ತೀರಾ, ಎಲ್ಲ ಕೋಡ್ ಬರೆಯುತ್ತೆ, ಓಕೆ ಇಟ್ಸ್ ಫೈನ್, ಅಪ್ಲಿಕೇಶನ್ನ ರನ್ ಮಾಡ್ತಾ ಇದ್ದೀರಾ. ಸೊ ದ ಮೋಸ್ಟ್ ಕಾಮನ್ ಟ್ರ್ಯಾಪ್ ಏನಪ್ಪ ಅಂದರೆ ದ ಇಟ್ ವರ್ಕ್ಸ್ ಟ್ರ್ಯಾಪ್. ಸೊ ಎವ್ರಿ ಟೈಮ್ ಏನು ಮಾಡುತ್ತೆ, ಎವ್ರಿ ಟೈಮ್ ಅದೇನು ಮಾಡುತ್ತೆ, ಪ್ರೋಟೋಟೈಪ್ ಕೋಡ್ನ ಬರುತ್ತೆ. ಸೊ ಪ್ರೊಡಕ್ಷನ್ ಲೆವೆಲ್ ಕೋಡ್ನ ಯಾವತ್ತೂ ಬರೆಯಲ್ಲ ಅಂಟಿಲ್ ಯು ಸೇ. ಸೊ ಏನು ಮಾಡುತ್ತೆ, ಅದೆಲ್ಲ ನಾರ್ಮಲಾಗಿ ಎಲ್ಲ ಏನು ನಾರ್ಮಲ್ ಮಾಕ್ ಡೇಟಾ ಏನಾದರೂ ಆ ಥರ ಡೆಮೋ ಡೇಟಾ ಆ್ಯಡ್ ಮಾಡಿ ಅಪ್ಲಿಕೇಶನ್ನ ರನ್ ಮಾಡುತ್ತೆ. ಸೊ ಅದ್ರ ಹಿಂದೆ ಒಂದಿಷ್ಟು ಪ್ರಾಬ್ಲಮ್ಸ್ ಇರುತ್ತೆ. ಸೊ ಈಸ್ ಇಟ್ ಸೆಕ್ಯೂರ್, ಇನ್ವ್ಯಾಲಿಡ್ ಇನ್ಪುಟ್ಸ್ನೆಲ್ಲ ಹ್ಯಾಂಡಲ್ ಮಾಡುತ್ತಾ, API ಕೀಸು, ನಿಮ್ಮದೇನೋ ಡೇಟಾಬೇಸ್ API ಕೀಸ್ ಇರುತ್ತೆ, ಇದೇನೋ API ಕೀಸ್ ಇರುತ್ತೆ. ಸೊ ಅದನ್ನೆಲ್ಲ ಫ್ರಂಟ್ ಎಂಡಲ್ಲಿ ಎಕ್ಸ್ಪೋಸ್ ಮಾಡಬಾರ್ದು. ಆಮೇಲೆ ನಿಮ್ಮ ಅಥೆಂಟಿಕೇಷನ್ ಕರೆಕ್ಟ್ ಇದೆಯಾ ಇಲ್ಲ, ಸೊ ಏನು ವೆರಿ ಲಾರ್ಜ್ ಸ್ಕೇಲ್
ಏನಂತಾರೆ ಯೂಸರ್ಸ್ ಬಂದಾಗ ಹ್ಯಾಂಡಲ್ ಆಗುತ್ತೋ ಇಲ್ಲೋ ಅಂತ, ಆಮೇಲೆ ಇದು ಟ್ರಸ್ಟ್ ವರ್ತ್ ಇದೆಯಲ್ಲ ಅಂತ. ಸೊ ಇದೊಂದಿಷ್ಟು ಥಿಂಗ್ಸು ನೀವು ಏನು ಮಾಡೋಕ್ಕಾಗುತ್ತೆ, ಗಮನದಲ್ಲಿ ಇಟ್ಕೊಳಕ್ಕಾಗುತ್ತೆ ವೆನ್ ಯು ಆರ್ ಡಿಪ್ಲೋಯಿಂಗ್ ಆನ್ ದ ಪ್ರೊಡಕ್ಷನ್. ಸೊ ವರ್ಕ್ಸ್ ಅನ್ನೋದು ನಾಟ್ ಈಕ್ವಲ್ ಟು ಪ್ರೊಡಕ್ಷನ್ ರೆಡಿ ಅಂತ ಅರ್ಥ. ಸೊ ಇದಿಷ್ಟು ಥಿಂಗ್ಸು ನಿಮ್ಮ ತಲೆಯಲ್ಲಿ ಇರಬೇಕು ಅಂತ. ಸೊ ನೆಕ್ಸ್ಟ್, ಸೆಕ್ಯೂರಿಟಿ ಈಸ್ ಸ್ಟಿಲ್ ಯುವರ್ ಜಾಬ್. ಇಲ್ಲೇನಾಗುತ್ತೆ, ಒಂದಿಷ್ಟು ಬ್ಯಾಡ್ ಎಕ್ಸಾಂಪಲ್ಸ್ ಅದೆಲ್ಲ ನೋಡೋಣ. ಸೊ API ಕೀ ಮೈ ಸೀಕ್ರೆಟ್ ಕೀ ಅಂತಿದೆ, ಸೀಕ್ರೆಟ್ ಇನ್ಸೈಡ್ ಸೋರ್ಸ್ ಕೋಡ್. ಸೊ ಇದೇನಾಗುತ್ತೆ, ಈ ನಾರ್ಮಲ್ API ಕೀಸ್ನೆಲ್ಲ ನಾವೇನು ಮಾಡಬೇಕು, ಫ್ರಂಟ್ ಎಂಡಲ್ಲಿ ಎಕ್ಸ್ಪೋಸ್ ಮಾಡ್ಬಾರ್ದು. ಅದೇನು ಮಾಡೋದು, ಬ್ಯಾಕ್ ಎಂಡಿಂದನೇ ಲೋಡ್ ಮಾಡಬೇಕು ಥ್ರೂ .env ಆ ಥರ. ಎನ್ವೈರ್ಮೆಂಟ್ ವೇರಿಯೇಬಲ್ಸು ಇಲ್ಲ ಸೀಕ್ರೆಟ್ ಆ್ಯಡ್ ಮಾಡೋದು ಆ ಥರ ಅಂತರಲ್ಲಿ ಸೊ ಯೂಸ್ ಮಾಡ್ಬೇಕಾಗುತ್ತೆ. ನಾವು ಈಗ ಫ್ರಂಟ್ ಎಂಡೆಲ್ಲ ವರ್ಷದಲ್ಲೆಲ್ಲ ಡಿಪ್ಲಾಯ್ ಮಾಡಿದಾಗ ಸೊ ಎನ್ವೈರ್ಮೆಂಟ್ ವೇರಿಯೇಬಲ್ಸ್ ಅಂತ ಬರುತ್ತೆ, ಅಲ್ಲಿಂದ ಏನು ಮಾಡ್ಬೋದು, ಫೆಟ್ಚ್ ಮಾಡ್ಬೋದು ಅಂತ. ಸೊ .env ಆ ಥರ ಬರುತ್ತೆ, ಆ ಥರ ಅಪ್ರೋಚಸ್ನ ಯೂಸ್ ಮಾಡಬೇಕು. ಸೊ ಸೆಕ್ಯೂರಿಟಿ ಅನ್ನೋದು ಇಲ್ಲಿ ಮೇನ್ ಕನ್ಸರ್ನ್ ಆಗಿರುತ್ತೆ. ಸೊ ಇದು ಸ್ಟಿಲ್ ಏನೋ ನಮ್ಮ ಜಾಬ್ ಆಗಿರುತ್ತೆ, ಸೆಕ್ಯೂರಿಟಿ ಕನ್ಸರ್ನ್ಸ್ ಎಲ್ಲ. ಸೊ ನೆಕ್ಸ್ಟ್, ವೈಬ್ ಕೋಡಿಂಗ್ ವರ್ಸಸ್ AI ಅಸಿಸ್ಟೆಂಟ್ ಡೆವಲಪ್ಮೆಂಟ್ ಅಂತ. ಸೊ ಟ್ರೆಡಿಷ್ನಲ್ ಕೋಡಿಂಗ್, AI ಅಸಿಸ್ಟೆಂಟ್ ಕೋಡಿಂಗ್, AI ಪೇರ್ ಪ್ರೋಗ್ರಾಮಿಂಗ್, ವೈಬ್ ಕೋಡಿಂಗ್. ಸಿ ಅಪ್ರೋಚಸ್ ಏನು ಓವರ್ಲ್ಯಾಪ್ ಆಗಿದೆ. ಸೊ ಇಂಪ್ಲಿಮೆಂಟರ್ ರೆಸ್ಪಾನ್ಸಿಬಿಲಿಟಿ ಎಷ್ಟು ಹೇಗೆ ಡೆಲಿಗೇಟ್ ಮಾಡುತ್ತೆ, ಮತ್ತು ಡೆವಲಪರ್ ನ್ಯಾಚುರಲ್ ಲ್ಯಾಂಗ್ವೇಜ್ ಇಂಟರಾಕ್ಷನ್ ಮೂಲಕ ಎಷ್ಟು ಡೀಪ್ಲಿ ವರ್ಕ್ ಮಾಡುತ್ತೆ. ಸೊ ಇಲ್ಲೇನು ಟ್ರೆಡಿಷ್ನಲ್ ಕೋಡಿಂಗ್ ಏನಾಗುತ್ತೆ, ಮತ್ತು AI ಪೇರ್ ಕೋಡಿಂಗ್ ಪ್ರೋಗ್ರಾಮಿಂಗ್ ಅಂದ್ರೇನು. ಸೊ ಟ್ರೆಡಿಷ್ನಲ್ ಕೋಡಿಂಗ್ ಏನು ನಾರ್ಮಲಿ ಬರಿತಾ ಇರ್ತೀವಿ, ನಾವೇ ಕೋಡ್ ಬರಿತಾ ಇದ್ದೀವಿ. ಸೊ AI ಪೇರ್ ಅಂದ್ರೇನು, ನಾವು ನಾರ್ಮಲಾಗಿ ಬರಿತಾನೆ ಇರ್ತೀವಿ ಮತ್ತು AI ಇದು ಹೆಲ್ಪ್ನ ತಗೊಂತಿರ್ತೀವಿ. ಸೊ 50-50 ಥರ ವರ್ಕ್ ಆಗುತ್ತೆ. ಸೊ AI ಅಸಿಸ್ಟೆಡ್ ಕೋಡಿಂಗ್ ಅಂದ್ರೇನು, ನಾವೇನೋ ಬರಿತಾ ಇರ್ತೀವಿ, ಏನೋ ಗೊತ್ತಾಗಿಲ್ಲ ಅಂದರೂ AI ಹೆಲ್ಪ್ನ ತಗೊತೀವಿ. ಸೊ ಅದೇನಾಗುತ್ತೆ, AI ಅಸಿಸ್ಟೆಂಟ್ ಕೋಡಿಂಗ್ ಅಂತ ಆಗುತ್ತೆ. ಆಮೇಲೆ ನೆಕ್ಸ್ಟ್ ವೈಬ್ ಕೋಡಿಂಗ್ ಅಂದರೆ ಪೂರ್ತಿ AI ಬರೆಯುತ್ತೆ. ಸೊ ಇಲ್ಲಿ AI ಪೇರ್ ಪ್ರೋಗ್ರಾಮಿಂಗ್ ಅಂದರೆ ಸ್ವಲ್ಪ ನನಗೆ ಡೌಟ್ ಇದೆ, ಅಷ್ಟೊಂದು ಗೊತ್ತಿಲ್ಲ, ನಂಗೆ ಗೊತ್ತಿರೋದನ್ನೇ ಹೇಳಿದ್ದೀನಿ. ಸೊ ನೆಕ್ಸ್ಟ್, ಹೂ ಶುಡ್ ಯೂಸ್ ವೈಬ್ ಕೋಡಿಂಗ್. ಸೊ ಬಿಗಿನರ್, ಸ್ಟೂಡೆಂಟ್, ಡೆವಲಪರ್ ಮತ್ತು ಸ್ಟಾರ್ಟಪ್ ಫೌಂಡರ್ಸ್ ಅಂತ. ಸೊ ನಾವೇನು ಮಾಡಿದ್ದೀವಿ ಇಲ್ಲಿ ಒಂದಿಷ್ಟು ಯೂಸ್ ಮಾಡಲಿ ಅಂತ ಸಜೆಷನ್ ಕೊಡ್ತೀವಿ. ಸೊ ಬಿಗಿನರ್ ಫಾರ್ ಲರ್ನಿಂಗ್, ಪ್ರೊಟೋಟೈಪಿಂಗ್ ಅಂತ ಬಂದಾಗ ಸೊ ವೈಬ್ ಕೋಡಿಂಗ್ ಇಸ್ ದ ಬೆಸ್ಟ್. ಯಾಕಂದರೆ ಅವ್ರಿಗೆ ಒಮ್ಮಟಿಗೆ ಏನೂ ಗೊತ್ತಾಗಲ್ಲ ಏನು ಮಾಡಬೇಕು ಅಂತ. ಸೊ ಅಂಥ ಟೈಮ್ನಲ್ಲಿ ವೈಬ್ ಕೋಡಿಂಗ್ ಅನ್ನೋದು ಚೆನ್ನಾಗಿ ಯೂಸ್ ಆಗುತ್ತೆ. ನೆಕ್ಸ್ಟು ಸ್ಟೂಡೆಂಟು, ಗ್ರೇಡ್ಸ್ ಫಾರ್ ಹ್ಯಾಕಥಾನ್ ಪ್ರಾಜೆಕ್ಟ್ಸ್. ಓಕೆ, ಸೊ AI ಪವರ್ಡ್ ಹ್ಯಾಕಥಾನ್ಸ್ ಎಲ್ಲ ನಡೀತಾ ಇದ್ದಾವೆ, ಅಂಥ ಟೈಮ್ನಲ್ಲಿ ಕೂಡ ಯೂಸ್ ಮಾಡ್ಬೋದು. ಸೊ ಡೆವಲಪರ್ಸ್, ಗ್ರೇಡ್ ಫಾರ್ ಆಕ್ಸಿಲರೇಷನ್ಸ್ ಆ್ಯಂಡ್ ರಿಪಿಟೇಟಿವ್ ಟಾಸ್ಕ್. ಸೊ ಡೆವಲಪರ್ಸ್ ಏನು ಮಾಡ್ಬೋದು, ಅವರು ಏನು ವರ್ಕಿಂಗ್ ಎಫಿಷಿಯನ್ಸಿನ ಇನ್ನೂ ಸ್ಪೀಡಾಗಿ ಮಾಡ್ಬೋದು, ಅಕ್ಯುರೇಸಿನ ಸ್ಪೀಡಾಗಿ ಮಾಡ್ಬೋದು. ಆಮೇಲೆ ಅವ್ರದ್ದೇ ಒಂದು ರಿಪಿಟೇಟಿವ್ ಟಾಸ್ಕ್ನ ಏನು ಮಾಡ್ಬೋದು, ಆಟೋಮೇಷನ್ ಎಲ್ಲ ಮಾಡ್ಬೋದು ಆ ಥರ. ಆಮೇಲೆ ಸ್ಟಾರ್ಟಪ್ ಫೌಂಡರ್ಸ್, ಗ್ರೇಟ್ ಫಾರ್ ವ್ಯಾಲಿಡೇಟಿಂಗ್ ಐಡಿಯಾಸ್ ಕ್ವಿಕ್ಲಿ. ಸೊ ಏನೋ ಸ್ಟಾರ್ಟಪ್ ಏನೋ ಇರುತ್ತೆ, ಅವ್ರಿಗೇನೋ ಒಂದು ಐಡಿಯಾಸ್ ಬರುತ್ತೆ ಫೌಂಡರಿಗೆ. ಸೊ ಈ ಥರ ಮಾಡಿದಾಗ ಏನಾಗುತ್ತೆ ಅಂತ ಅದನ್ನು ಬೇಕಾದ್ರೆ ಅವರಾದರೂ ಟ್ರೈ ಮಾಡೋದು. ಸೊ ಹೌ ಟು ವೈಬ್ ಕೋಡ್ ಪ್ರಾಪರ್ಲಿ. ಸೊ ಫಸ್ಟ್ ಸ್ಟೆಪ್ ಏನು ಬಂದು ನಮ್ಮದು, ಎಕ್ಸ್ಪ್ಲೇನ್ ದ ಗೋಲ್. ನಮ್ದೇನು ಗೋಲ್ ಇದೆ, ಈಗೇನೋ ಒಂದು ನಾರ್ಮಲ್ ಕಾಮರ್ಸ್ ವೆಬ್ಸೈಟ್ನ ಮಾಡ್ಬೇಕಂತ ಇದ್ದಾಗ ಸೊ ಎಕ್ಸ್ಪ್ಲೇನ್ ಮಾಡ್ತೀವಿ, ಈ ಥರ ಕಾಮರ್ಸ್ ವೆಬ್ಸೈಟ್ ಇರಬೇಕು, ಈ ಥರ ಪ್ರಾಡಕ್ಟ್ ಲಿಸ್ಟ್ ಆಗಬೇಕು, ಕ್ಯಾಟಗರಿ ವೈಸ್ ಇರಬೇಕು, ಪ್ರೈಸಿಂಗು ಮತ್ತು ಪೇಮೆಂಟ್ ಗೇಟ್ವೇ ಅದೆಲ್ಲ ಒಂದಿಷ್ಟು ಐಡಿಯಾಸ್ ಇರುತ್ತೆ. ಆಮೇಲೆ ನೀವೇನು ಮಾಡೋದು, ಗಿವ್ ದ ಪ್ರಾಜೆಕ್ಟ್ ಕಾಂಟೆಕ್ಸ್ಟ್ ಅಂತ. ಸೊ ನಿಮ್ಮ ಆ ಪ್ರಾಜೆಕ್ಟಿಗೆ ತಕ್ಕಂತೆ ಒಂದಿಷ್ಟು ನೀವು ರಿಸರ್ಚ್ ಮಾಡಿರ್ತೀರ, ಅದನ್ನು ಆ ಇನ್ಫಾರ್ಮೇಷನ್ನ ಹೇಗೆ ಕೊಡ್ತೀರಾ. ಡಿಫೈನ್ ದ ಕಾನ್ಸೆಪ್ಟ್, ನಿಮ್ಗೆ ಏನೇನು ಬೇಕು ಏನು ಅಂತ ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತೀರಾ, ಇನ್ಸ್ಟ್ರಕ್ಷನ್ಸ್ ಕೊಡ್ತೀರಾ, ನಿಮ್ಮ ರೋಲ್ ಏನು, ಕಾಂಟೆಕ್ಸ್ಟ್ ಏನು ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿದ ಮೇಲೆ ಆಸ್ಕ್ AI ಟು ಪ್ಲ್ಯಾನ್ ಫಸ್ಟ್. ನೀವೇನು ಮಾಡಬೇಕು, ಫಸ್ಟು AIಗೆ ಬಿಲ್ಡ್ ಮಾಡು ಅಂತ ಹೇಳ್ಬೇಡ್ರಿ. ಸೊ ಫಸ್ಟ್ ಏನು ಮಾಡಬೇಕು, ಪ್ಲ್ಯಾನ್ ಮಾಡು, ಯಾವ ಥರ ಏನು ಅಂತ ಪ್ಲ್ಯಾನ್ ಮಾಡ್ತೀರಿ. ಸೊ ಪ್ಲ್ಯಾನ್ನ ಮಾಡಿಸಿದ ಮೇಲೆ ಅದನ್ನು ಓದ್ರಿ, ಕರೆಕ್ಟಾಗಿ ಓದಿ. ಸೊ ಇಟ್ಸ್ ಓಕೆ, ಇದು ಮಾಡಿದರೆ ವರ್ಕ್ ಆಗುತ್ತೆ ಅಂತ ಅಂದಮೇಲೆ ಜನರೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಏನೇ ಒಂದು ಇಂಪ್ಲಿಮೆಂಟ್ ಮಾಡಿದಾಗೂ ಪ್ರತಿ ಟೈಮ್ ಏನು ಒಂದೇ ಸರಿನೇ ಎಲ್ಲ ಮಾಡೋಕ್ಕೋಗ್ಬೇಡಿ. ಒಂದೊಂದು ಫೀಚರ್ನ, ಒಂದೊಂದು ಸೆಕ್ಷನ್ಸ್ನ ನಾರ್ಮಲಾಗಿ ಕ್ರಿಯೇಟ್ ಮಾಡ್ಕೊತ ಬನ್ನಿ. ಸೊ ಇದೇನು ಮಾಡುತ್ತೆ, ವೈಬ್ ಕೋಡಿಂಗಲ್ಲಿ ಹಲ್ಸ್ನೆಟ್ ಅಂತಂದೇಳಿ ಆಗೋದಿಲ್ಲ. ಸೊ ಬಿಕಾಸ್ ನೀವು ಎಲ್ಲನೂ ಒಮ್ಮೆಡಿಗೆ ಕೊಟ್ಟ ಮೇಲೆ ಏನು ಮಾಡುತ್ತೆ, ಒಂದೊಂದಿಷ್ಟು ಟಾಸ್ಕ್ನ ಎಲ್ಲ ಏನಾದರೂ ಒಂದಿಷ್ಟು ಫೀಚರ್ಸ್ನ ಏನೋ ಸ್ಕಿಪ್ ಮಾಡ್ತಾ ಬಂದ್ಬಿಡುತ್ತೆ. ಸೊ ಅಂಥ ಟೈಮ್ನಲ್ಲಿ ಇನ್ನೂ
ಬರೆಯೋಕ್ಕದೆ. ಸೊ ಅದಕ್ಕೆ ಪ್ರತಿ ಟೈಮು ಏನೇನೋ ಒಂದೊಂದು ಫೀಚರ್ಸ್ನ ಆ್ಯಡ್ ಮಾಡ್ಕೊತ ಬರ್ರಿ, ಆಮೇಲೆ ಅದನ್ನು ಟೆಸ್ಟ್ ಮಾಡ್ಕೊತ ಬರ್ರಿ. ಸೊ ಎಲ್ಲನೂ ಆದಮೇಲೆ ಡಿಪ್ಲಾಯ್ಮೆಂಟ್ಗೂ ಮುಂಚೆ ಎಲ್ಲ ಇಟ್ಸ್ ವರ್ಕಿಂಗ್ ಫೈನ್ ಅಂತ ಅಂದಮೇಲೆ ಆವಾಗ ಡಿಪ್ಲಾಯ್ ಮಾಡ್ತಾಯಿರಿ. ಸೊ ಸ್ಮಾಲ್ ಇಟರೇಷನ್ಸ್ ಗ್ರೇಟರ್ ದೆನ್ ಒನ್ ಜಾಯಿಂಟ್ ಪ್ರಾಂಪ್ಟ್. ಸೊ ಓಕೆ, ಇದನ್ನೇ ಹೇಳ್ತಾ ಇದ್ದಿದ್ದು. ಸೊ ನಾರ್ಮಲ್ ಒಂದು ಚಂಕ್ಸ್ ಟೈಪ್ ಮಾಡಿ ಸ್ಮಾಲ್ ಪ್ರಾಂಪ್ಟ್ಸ್ನ ಎಲ್ಲ ಆ ಥರ ರೆಡಿ ಮಾಡಿ ಸುಮಾರು ಏನೊಂದು ಸಣ್ಣ ಫೀಚರ್ಸ್ನೆಲ್ಲ ಆ್ಯಡ್ ಮಾಡ್ಕೊತ ಬಂದು ಲಾಸ್ಟಿಗೆ ಒಂದು ವರ್ಕಿಂಗ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಥವಾ ರೆಡಿ ಮಾಡ್ಬೋದು. ಸೊ ನೆಕ್ಸ್ಟ್ ದ ಪರ್ಫೆಕ್ಟ್ ವೈಪ್ ಕೋಡಿಂಗ್ ಪ್ರಾಂಪ್ಟ್. ಸೊ ಇಲ್ಲಿ ನಾವೇನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಸೊ ರೋಲು ಲೈಕ್ ಆ್ಯಕ್ಟ್ ಆ್ಯಸ್ ಎ ಸೀನಿಯರ್ ರಿಯಾಕ್ಟ್ ಡೆವಲಪರ್, ಬ್ಯಾಕ್ ಎಂಡ್ ಡೆವಲಪರ್, ಫ್ರಂಟ್ ಎಂಡ್ ಡೆವಲಪರ್, ನಿಮ್ಮದೊಂದು ಯಾವ ಫ್ರೇಮ್ ವರ್ಕು ಲ್ಯಾಂಗ್ವೇಜು ಅದನ್ನು ಡೀಟೇಲಾಗಿ ಹೇಳ್ತೀರಾ. ಆಮೇಲೆ ನಿಮ್ಮ ಗೋಲ್ ಏನು ಅಂತ ಹೇಳ್ತೀರಾ. ಸೊ ಅದಕ್ಕೆ ತಕ್ಕಂತೆ ನೀವು ಕಾಂಟೆಕ್ಸ್ಟ್ನ ಕೊಡ್ತೀರಾ. ಸೊ ಈ ಪ್ರಾಜೆಕ್ಟಿಗೆ ಈ ಥರ ಒಂದಿಷ್ಟು ಏನೋ ರೆಫರೆನ್ಸಸ್ ಇದೆ, ಸೊ ಇದನ್ನು ತಗೊಂಡು ಕಾಂಟೆಕ್ಸ್ಟ್ ಅಂತ ಕೊಡ್ತೀರಾ. ಆಮೇಲೆ ಟೆಕ್ಸ್ಟ್ ಸ್ಟ್ಯಾಕು. ಸೊ ಈಗ ಫ್ರಂಟ್ ಎಂಡ್ ಇದೆ, ಅದನ್ನು HTML, CSS, ಆಮೇಲೆ ನಿಮಗೆ ಅದು ಬೇಡಪ್ಪ ಅಂದರೆ ರಿಯಾಕ್ಟ್ JS, ಆಸ್ಟ್ರೋ JS, ಆ್ಯಂಗ್ಯುಲರು ಆ ಥರ ಯೂಸ್ ಮಾಡೋ ಅಂತ ಹೇಳ್ಬೋದು. ನೆಕ್ಸ್ಟು ಬ್ಯಾಕ್ ಎಂಡಿಗೆ ನಾವು JS, ಫಾಸ್ಟ್ API, ಫ್ಲಾಸ್ಕು ಈ ಥರ ಯೂಸ್ ಮಾಡೋ ಅಂತ ಹೇಳ್ಬೋದು. ಸೊ ನೆಕ್ಸ್ಟು ಕಾನ್ಸ್ಟೆಂಟ್ಸು, ರೋಲು, ಕಾಂಟೆಕ್ಸ್ಟು ಇದೆಲ್ಲ ಬರುತ್ತೆ, ಟೆಸ್ಟಿಂಗು. ಸೊ ಆಮೇಲೆ ರಿಕ್ವೈರ್ಮೆಂಟ್ಸು. ಸೊ ಇದಕ್ಕೆಲ್ಲ ಏನೇನು ಬೇಕು ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ನೆಕ್ಸ್ಟು ಎಕ್ಸ್ಪೆಕ್ಟೆಡ್ ಔಟ್ಪುಟ್ ಯಾವ ಥರ ಇರಬೇಕು, ನಂಗೆ ಈ ಥರ ಮಿನಿಮಲಿಸ್ಟಿಕ್ಕು, ಡಾರ್ಕು, ಈ ಥರ ನನಗೇನು ಪ್ರೊಡಕ್ಷನ್ ಲೆವೆಲ್ಲು ಈ ಥರ ಒಂದು ಎಕ್ಸ್ಪ್ಲೇನ್ ಮಾಡ್ತೀರಾ. ನೆಕ್ಸ್ಟ್ ಅದು ಪೂರ್ತಿ ಏನು ಜನ್ರೇಟ್ ಆಗಿರೋ ಕೋಡ್ ಇರುತ್ತೆ ಅದನ್ನು ವಾಪಸ್ಸು ಟೆಸ್ಟ್ ಮಾಡ್ತೀರಾ. ಮೊದಲು ಪ್ಲ್ಯಾನ್ ಮಾಡೋಕ್ಕೆ ಹೇಳಿ, ಆಮೇಲೆ ಒಂದೊಂದೇ ಸ್ಟೆಪ್ನ ರೆಡಿ ಮಾಡಿ ಜನ್ರೇಟ್ ಮಾಡಿಸಿ, ಆಮೇಲೆ ನಿಮ್ಗೆ ಏನೇನು ಚೇಂಜಸ್ ಬೇಡ ಏನಂತ ಟೆಸ್ಟ್ ಮಾಡಿ ಬೇಡ ಅಂತ ಚೇಂಜ್ ಮಾಡಿಸಿ. ಸೊ ಏನು ಈಗಾಗುತ್ತೆ. ಸೊ ಪ್ರಾಂಪ್ಟಿಂಗ್ ಅನ್ನೋದು ಒಳ್ಳೆ ಥರ ಮಾಡಿದೆ ನೀವು, ಸೊ ಬೆಟರ್ ರಿಸಲ್ಟ್ಸ್ನ ತಗೋಬೋದು. ಸೊ ಈಗ ನೆಕ್ಸ್ಟು ದ ಎಕೋಸಿಸ್ಟಮ್ ಪಾಪ್ಯುಲರ್ ವೈಪ್ ಕೋಡಿಂಗ್ ಟೂಲ್ಸ್ ಅಂತ ಬರುತ್ತೆ. ಸೊ ನಾರ್ಮಲಿ ಈಗ ಟ್ರೆಂಡ್ನಲ್ಲಿ ಇರೋದಾದರೆ ಕ್ಲೌಡ್ ಕೋಡ್ ಅಂತಿದೆ, ಕರ್ಸರ್ ಏಜೆಂಟ್ಸ್ ಇದೆ, ವಿಂಡ್ಸರ್ಫ್ ಇದೆ, ಬೋಲ್ಟ್, ರೆಪ್ಲಿಟ್, ವಿವೋ, ಲವಬಲ್, ಜೆಮಿನಿ, ಗಿಟಬ್ ಕೋಬರ್. ಸೊ ಇಲ್ಲೇನು ಕರ್ಸರು, ವಿಂಡ್ಸರ್ಫು, ಆಮೇಲೆ ಲೈಕ್ ಇದು ಮತ್ತು ಆ್ಯಂಟಿಗ್ರಾವಿಟಿ ಅಂತ ಈಗ ಹೊಸ್ದಾಗಿ ಬಂದಿದೆ. ಒಂದಿಷ್ಟೆಲ್ಲ ಏನಾಗಿದೆ, ಇದು AI IDs ಬರುತ್ತೆ, AI ನೇಟಿವ್ AI IDs. ಆಮೇಲೆ VS ಕೋಡ್ನಲ್ಲಿ ಈಗ ಗಿಟಬ್ ಕೋಪೈಲಟ್ನಲ್ಲಿ ಆ್ಯಡ್ ಮಾಡಿದೆ. ಆಮೇಲೆ ಆಂಥ್ರಪಿಕ್ ಕಡೆಯಿಂದ ಕ್ಲೌಡ್ ಕೋಡ್ CLI ಅಂತ ಬರುತ್ತೆ, ಕಮಾಂಡ್ ಲೈನ್ ಇಂಟರ್ಫೇಸು, ಆ್ಯಂಟಿಗ್ರಾವಿಟಿ CLI ಇದೆ, ಈ ಥರ ಎಷ್ಟೊಂದಿದ್ದಾವೆ. ಆಮೇಲೆ ಓಪನ್ ಕೋಡ್ ಅಂತ ಇದೆ. ಸೊ ಓಪನ್ ಕೋಡ್ದೆಲ್ಲ ನಿಮಗೆ ಫಸ್ಟ್ಗೆ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ಕೂಡ ನೋಡಿ ಅರ್ಥ ಆಗುತ್ತೆ ಯಾವ ಥರ ಕೋಡ್ ಬರ್ಸೋದು ಅಂತ. V0 ಮತ್ತು ಲವಬಲ್ಲು, ಬೋಲ್ಟು ಇವೆಲ್ಲ ಏನು ಲೈಕ್ ಬ್ರೌಸರ್ ಬೇಸ್ಡ್ AI ಏಜೆಂಟ್ಸು. ಸೊ ನಿಮ್ಮದೇನು ನಾರ್ಮಲಿ ID ಒಳಗೇನು ಇದು ಇರೋದಿಲ್ಲ. ಸೊ ಅದನ್ನೇನು ನಾರ್ಮಲಿ ವೆಬ್ಸೈಟಿಗೆ ಹೋಗಿ ನೀವು ಕೋಡ್ನ ಬರ್ಸಿ ಡೈರೆಕ್ಟ್ಲಿ ಡಿಪ್ಲಾಯ್ ಮಾಡೋ ಥರ ಇರುತ್ತೆ. ಸೊ ಈ ಥರ ಒಂದು ಪಾಪ್ಯುಲರ್ ಈ ವೈಪ್ ಕೋಡಿಂಗ್ ಟೂಲ್ಸ್ ಇದು. ಡಿಫ್ರೆಂಟ್ ಟೂಲ್ಸ್ ಆಪ್ಟಿಮೈಸರ್ ಫಾರ್ ಡಿಫ್ರೆಂಟ್ ಪರ್ಪಸ್, ಇದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲೇನು ಕ್ಲೌಡ್ ಕೋಡ್ ಏನದೇನು, ಸೊ ಆಂಥ್ರಪಿಕ್ ಕಂಪ್ನಿ ಏನು ಮಾಡುತ್ತೆ, ಸೊ ನಾರ್ಮಲ್ ಏನಾಗುತ್ತೆ, ChatGPT, ಜೆಮಿನಿ ಈ ಥರ ಎಷ್ಟೊಂದು ಮಾಡಲ್ಸ್ ಇದೆ. ಸೊ ಇಲ್ಲೇನು ಆಂಥ್ರಪಿಕ್ ಅನ್ನೋದೇನು, ಸೊ ಟೋಟಲಿ ಡಿಫ್ರೆಂಟಾಗಿ ಎದಕ್ಕೆ ಫೀಲ್ ಕೊಡುತ್ತೆ, ಇಲ್ಲ ಔಟ್ಪುಟ್ ಎಲ್ಲ ಬೇರೆ ಥರ ಹಾಕಿರುತ್ತೆ ಅಂದರೆ ಆಂಥ್ರಪಿಕ್ ಮಾಡಲ್ಸ್ ಎಲ್ಲ ಏನು ಲೈಕ್ ಕೋಡಿಂಗ್ ಏನಂತಾರೆ, ಕೋಡಿಂಗ್ಗೋಸ್ಕರನೇ ರೆಡಿ ಮಾಡೋದು, ಲೈಕ್ ಡೆವಲಪ್ಮೆಂಟ್ ಡೊಮೇನ್ ಮೇಲೆ ರೆಡಿ ಮಾಡೋದು. ಸೊ ಅದೇನಾಗುತ್ತೆ, ಎವ್ರಿ ಟೈಮ್ ಆ ಥರನೇ ಥಿಂಕ್ ಮಾಡುತ್ತೆ, ಆ ಥರನೇ ಆನ್ಸರ್ ಕೊಡುತ್ತೆ. ನಾರ್ಮಲ್ ChatGPT ಅಂದ್ರೇನು, ಲೈಕ್ ನಾರ್ಮಲ್ ಡೇ ಟು ಡೇ ಟಾಸ್ಕ್ ಎಲ್ಲ ಮಾಡ್ಬೋದು. ಜೆಮಿನಿ ಮಾಡಲ್ಸ್ ಎಲ್ಲ ಬಂದರೆ ಲೈಕ್ ನಾರ್ಮಲಾಗಿ ಕಂಟೆಂಟ್ ಕ್ರಿಯೇಷನ್ನು, ಏನು ರಿಸರ್ಚು ಆ ಥರ ಅದು ಮಾಡ್ಬೋದು. ರಿಸರ್ಚ್ ಅಂತ ಬಂದಾಗ ಪರ್ಪ್ಲೆಕ್ಸಿಟಿ AI ಅಂತ ಬರುತ್ತೆ. ಈ ಥರ ಲೈಕ್ ಡಿಫ್ರೆಂಟ್ AI ಟೂಲ್ಸು. ಸೊ ಅದರದ್ದೇ ಒಂದು ಡೊಮೇನ್ ಇರುತ್ತೆ. ಸೊ ಅಂಥ ಟೈಮ್ನಲ್ಲಿ ಅವು ಬೆಸ್ಟ್ ಪರ್ಫಾರ್ಮೆನ್ಸ್ನ ಮಾಡ್ತೇವೆ. ಈಗ ಸದ್ಯದಲ್ಲಿ ಯೂನಿವರ್ಸಲ್ಲಿ ಯಾವುದು ಬೆಸ್ಟ್ ಇಲ್ಲ. ಸೊ ಹೆಂಗಂದರೆ ಇವತ್ತು ಯಾವುದೋ ಒಂದು ಕ್ಲೌಡ್ ಓಪಸ್ 5 ಬಂದಿದೆ, ಆಮೇಲೆ ಫೇಬಲ್ 5 ಬಂದಿದೆ, ಮೈಥೋಸ್ ಬಂದಿದೆ. ಸೊ ಈ ಥರ ಎವ್ರಿ ಟೈಮ್ ಅಪ್ಡೇಟ್ ಆಗಿರ್ತಿರುತ್ತೆ. ಆಮೇಲೆ ಜೆಮಿನಿ 3.6 ಇತ್ತು, ಮತ್ತು 3.7 ಬಂದಿದೆ. ಆಮೇಲೆ GPT 5.6 ಸೋಲ್ ಅಂತ ಬಂದಿದೆ. ಈ ಥರ ಎವ್ರಿ ಟೈಮ್ ಡೇ ಟು ಡೇ AI ಅಪ್ಡೇಟ್ ಆಗ್ತಾ ಇರ್ತೈತಿ, ಯಾವ್ದು ಬೆಸ್ಟ್ ಇರುತ್ತೆ ಸೊ ಯೂಸ್ ಮಾಡಿ. ಸೊ ಇನ್ನೂ ಒಂದು ಏನು, ಎವ್ರಿ ಟೈಮ್ ಏನಂತಾರೆ ಲೈಕ್ AI ಕ್ರೆಡಿಟ್ಸ್ ಎಲ್ಲ ಫ್ರೀ ಇರಲ್ಲ. ಸೊ
ಯೂಸ್ ಪ್ರಾಪರ್ಲಿ, ಲೈಕ್ ನಿಮಗೆ ಆಗುತ್ತೆ ಪೇ ಮಾಡೋದಕ್ಕಂತ ಅಂಥ ಟೈಮ್ನಾಗ ಮಾತ್ರ ಯೂಸ್ ಮಾಡಿ, ಇಲ್ಲ ಬೇರೆ ಟೈಮ್ನಲ್ಲಿ ಆದರೆ ಸೊ ಹುಷಾರಾಗಿ ಮಾಡಿ. ಸೊ ಡೆವಲಪರ್ಸ್ ವಿಲ್ ಡಿಸಪಿಯರ್, ಪ್ರಾಬಬ್ಲಿ ನಾಟ್ ಲೈಕ್. ಸೊ ಈಗ ಒಂದು ಬಿಗ್ ಕ್ವಶನ್ ಏನಿದೆ, ಡೆವಲಪರ್ಸ್ ಎಲ್ಲ ಡಿಸ್ಪಿಯರ್ ಆಗ್ತಾರಾ ಅಂತ. ಸೊ ಆಮೇಲೆ ಅವಾಗ ಫಸ್ಟಲ್ಲೇ ಹೇಳಿದೆ, ಸೊ ಎ ಐ ಕಾಂಟ್ ರಿಪ್ಲೇಸ್ ವುಮೆನ್ಸ್, ಲೈಕ್ ಎ ಐ ಹೆಲ್ಪ್ ಮಾಡ್ಬೋದು, ಡೆವಲಪರ್ಸ್ ಬೇಕೇ ಬೇಕು. ಯಾಕಂದರೆ ಎ ಐ ಕೋಡ್ ಬರಿಬೋದು, ಆದರೆ ಅಕ್ಯುರೇಟ್ ಕೋಡ್ ಬರೆಯೋಕ್ಕಾಗಲ್ಲ. ಆಮೇಲೆ ರಿಪ್ಲೇಸ್ ಮಾಡೋಕ್ಕಂತೂ ಸಾಧ್ಯನೇ ಇಲ್ಲ ಸದ್ಯದ ಮಟ್ಟಿಗೆ ಇರೋ ಎ ಐ. ಲೈಕ್ ಇಲ್ಲಿ ಒಂದಿಷ್ಟೆಲ್ಲ ಎಕ್ಸಾಂಪಲ್ಸ್ನ ಕೊಟ್ಟಿದ್ದೀನಿ: ಪ್ರಾಬ್ಲಮ್ ಸಾಲ್ವಿಂಗು, ಆರ್ಕಿಟೆಕ್ಚರು, ಪ್ರಾಡಕ್ಟ್ ಥಿಂಕಿಂಗು, ಡಿಬಗಿಂಗು, ಸಿಸ್ಟಮ್ ಡಿಸೈನ್, ಸೆಕ್ಯೂರಿಟಿ, ಟೆಸ್ಟಿಂಗ್, ಡಿಸಿಷನ್ ಮೇಕಿಂಗ್. ಇವೆಲ್ಲ ಏನಂತಾರೆ ಒಂದಿಷ್ಟು ಲೈಕ್ ನಾರ್ಮಲಾಗಿ ಬೇಸಿಕ್ಕಾಗಿ ಮಾಡ್ಬೋದು ಎ ಐ. ಬಟ್ ಏನಾಗುತ್ತೆ, ಒಬ್ಬ ನಾರ್ಮಲ್ ಡೆವಲಪರ್ ಆಗಿ ಯೋಚನೆ ಮಾಡೋಷ್ಟು ಇನ್ನೂ ಬೆಳೆದಿಲ್ಲ, ಆದರೆ ರಿಪ್ಲೇಸ್ ಮಾಡೋಕ್ಕಂತೂ ಸಾಧ್ಯ ಇಲ್ಲ ಈ ತಕ್ಕ ಮಟ್ಟಿಗೆ. ಸೊ ಇಲ್ಲಿವರೆಗೂ ಎ ಐ ಕೋಡಿಂಗ್ ಟಾಸ್ಕ್ ಆಟೋಮೇಟ್ ಮಾಡಬಹುದು. ವ್ಯಾಲ್ಯೂ ಮೇ ಶಿಫ್ಟ್ ಫ್ರಮ್ ಟೈಪಿಂಗ್ ಕೋಡ್ ಟು ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಇಂಜಿನಿಯರಿಂಗ್ ಸಾಫ್ಟ್ವೇರ್. ಸೊ ಇದೊಂದು ಲೈನೇ ಎಕ್ಸ್ಪ್ಲೇನ್ ಮಾಡುತ್ತೆ ನಿಮ್ಗೆ ಏನಂತ. ಸೊ ನೆಕ್ಸ್ಟ್ ವಾಟ್ ಕಮ್ಸ್ ನೆಕ್ಸ್ಟ್, ದ ಫ್ಯೂಚರ್. ನೀವು ನೆಕ್ಸ್ಟ್ ಏನು ಫ್ಯೂಚರ್ ಯಾವ ಥರ ಆಗ್ಬೋದು? ಸೊ ಹ್ಯೂಮನ್ ಐಡಿಯಾಸ್ ಎಲ್ಲ ಬರೋದು, ಅದನ್ನು ಏನು ಮಾಡ್ತೀರಾ, ಎ ಐ ಏಜೆನ್ಸಿಗೆಲ್ಲ ಕೊಡ್ತೀರಾ. ಸೊ ಅದೇನು ಮಾಡುತ್ತೆ, ಡೆವಲಪರ್ ಟೂಲ್ಸ್ ಇರುತ್ತೆ, ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಕ್ಲೌಡ್ನೆಲ್ಲ ಎಲ್ಲ ಮಾಡ್ಬೋದು. ಸೊ ಆಟೋಮೇಟೆಡ್ ಟೆಸ್ಟಿಂದ ಡೈರೆಕ್ಟ್ಲಿ ಸಾಫ್ಟ್ವೇರ್ನ ಮಾಡ್ಬೋದು. ಎ ಐ ನೇಟಿವ್ ಡೆವಲಪ್ಮೆಂಟ್ ಆ್ಯಂಡ್ ಕೋಡಿಂಗ್ ಏಜೆಂಟ್ಸ್ ವಿತೌಟ್ ಎಕ್ಸಿಕ್ಯೂಷನ್ ಪ್ರಾಮಿಸಸ್. ಸೊ ಈ ಥರ ಮುಂದೆ ಫೀಚರ್ ಆಗ್ಬೋದು ಅಂತ ಹೇಳ್ತಾ ಇರೋದು. ಸೊ ನೆಕ್ಸ್ಟ್ ವೈಬ್ ಕೋಡಿಂಗ್ ಅಂದರೆ ಕೋಡಿಂಗ್ ಮುಗಿದಿದೆ ಅಂತಲ್ಲ, ಸೊ ಎ ಐ ಜೊತೆ ಕೋಡಿಂಗ್ ಮಾಡುವ ವಿಧಾನ ಬದಲಾಗಿದೆ. ಸೊ ಎ ಐ ಕೋಡ್ ಬರೆಯಬಹುದು, ಆದರೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ರೆಸ್ಪಾನ್ಸಿಬಿಲಿಟಿಯನ್ನು ನಿಮ್ಮದೇ. ಸೊ ಏನು ಲರ್ನ್ ಮಾಡ್ತೀವಿ, ಬಿಲ್ಡ್ ಮಾಡ್ತೀವಿ, ವೆರಿಫೈ ಮಾಡಿದ್ವಿ, ಶಿಪ್ ಮಾಡಿದ್ವಿ. ಸೊ ಇದೇನು ವೈಬ್ ಕೋಡಿಂಗ್ನ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ, ಏನೇನು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಸೊ ಒಂದು ವಾಟ್ಸಪ್ ಕಮ್ಯುನಿಟಿ ಸ್ಟಾರ್ಟ್ ಮಾಡೋಣ ಅಂತ ಪ್ಲ್ಯಾನ್ ಇದೆ. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಆ ಕಮ್ಯುನಿಟಿ ಜಾಯ್ನ್ ಆಗಿ ಕ್ವಶನ್ಸ್ನ ಕೇಳ್ಬೋದು. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ, ಏನಾದರೂ ಯಾವುದಾದ್ರೂ ಟಾಪಿಕ್ ಮೇಲೆ ವಿಡಿಯೋ ಬೇಕಂದರೆ ಕನ್ನಡದಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಕಮೆಂಟ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್, ಬಾಯ್ ಬಾಯ್.